ಯೂಸ್ ಮಾಡಿದ್ದೀವಿ. ನಮ್ಮ ಮೇಜರ್ ಪಾತ್ರಗಳು ಯಾರ್ಯಾರು ಪ್ಲೇ ಮಾಡಿದ್ದಾರೆ ಅಂತ ನಿಮ್ಗೆ ಈಗಲೇ ಗೊತ್ತಾಯಿತು. ಹಾಗೆ ಕಮಲ್ ಶ್ರೀದೇವಿಗೂ ಕಮಲ್ ಹಾಸನ್ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಕಮಲ್ ಶ್ರೀದೇವಿ ಅನ್ನೋದು ನಮ್ಮ ಬ್ಯಾನರಲ್ಲಿ 2 ವರ್ಷದಿಂದ ರಿಜಿಸ್ಟರ್ ಆಗಿದ್ದ ಟೈಟ್ಲು. ಸೊ ನಮ್ಮ ಪಾತ್ರಗಳಲ್ಲಿ ಕಮಲ್ ಅನ್ನೋದೊಂದು ಪಾತ್ರ, ಶ್ರೀದೇವಿ ಅನ್ನೋದೊಂದು ಪಾತ್ರ, ಅದೆರಡು ಮೇಜರ್ ಪಾತ್ರ ಆಗಿರೋದ್ರಿಂದ ಸಿನಿಮಾಗೆ ಅದನ್ನು ಟೈಟ್ಲಾಗಿ ಇಟ್ಟಿದ್ವಿ. ಸೊ ರೀಸೆಂಟಾಗಿ ಆಗಿದ್ದ ಇನ್ಸಿಡೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಕನ್ನಡನೇ ಫಸ್ಟ್ ಸಪೋರ್ಟ್ ಮಾಡೋದು. ಸೊ ಅದು ನಿಮ್ಗೆ ಕ್ಲಾರಿಫೈ ಆಗಲಿ ಅನ್ನೋ ರೀತಿ ನಾನು ಮಾತಾಡಿದೆ. ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಾನು ರಾಜ್ ತುಂಬ ವರ್ಷಗಳಿಂದ ಸ್ನೇಹಿತರು. ಸೊ ರಾಜ್ ಒಂದು ಲೈನ್ ಬಂತು, ಆ ಲೈನ್ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ದರಿಂದ ಅಲ್ಲಿಂದ ಶುರುವಾಗಿ ಲೋಹಿತ್ ಅವರು ನಮಗೊಂದು ಲೈನ್ ಹೇಳಿದರು. ಆ ಲೈನ್ನ ಡೆವಲಪ್ ಮಾಡಿಸಿ ನಮ್ಮ ಬ್ಯಾನರ್ ಅಡಿ ಕತೆ ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿಂದ ಸುನಿಲ್ ಅವರು ಡೈರೆಕ್ಟ್ರಾಗಿ ಬಂದರು. ರಾಜ್ ನನಗೆ ಸಪೋರ್ಟಾಗಿ ನಿಂತ್ಕೊಂಡು ಇಡೀ ಫಿಲಮ್ನ ನಮ್ಮ ತಂದೆ ತಾಯಿ ಸಪೋರ್ಟಿಂದ ಸಿನಿಮಾ ಮಾಡಿದ್ರು. ರಾಜ್ ಬ್ಯಾಕ್ ಬೋನ್ ಆಗಿ ಸಿನಿಮಾ ಎಕ್ಸಿಕ್ಯೂಷನ್ಗೆ ಹೆಲ್ಪ್ ಮಾಡಿದ್ರು. ಸೊ ನಾನು ಆ್ಯಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ, ರಾಜನ್ ಮಿಕ್ಕಿದೆಲ್ಲ ನೋಡಿದ್ದಾರೆ. ಸೊ ಹಾಗೆಯೇ ಉಮೇಶ್ ಅಣ್ಣ ನಮಗೆ ಫಸ್ಟ್ ಜಾಯಿನ್ ಆದರು. ಉಮೇಶ್ ಅಣ್ಣನ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಟೇಕ್ ಆಫ್ ಆಯಿತು. ಹಾಗೆ ಕಿಶೋರ್ ಸರ್ ಬಂದರು, ರಮೇಶ್ ಚಂದ್ರ ಸರ್ ಬಂದರು, ಮಿತ್ರಾ ಸರ್ ಬಂದರು, ರಾಘು ಶಿವಮೊಗ್ಗ ಅವ್ರು ಬಂದರು. ಹಾಗೆ ಸಂಗೀತ ಅವ್ರು ಬಂದಿದ್ದಾರೆ ಹೀರೋಯಿನ್ ಆಗಿ, ಅಕ್ಷಿತಾ ಅವ್ರು ಬಂದಿದ್ದಾರೆ, ಪ್ರವೀಣ್ ಅವ್ರು ಬಂದಿದ್ದಾರೆ. ಇನ್ನು ಮಿಕ್ಕಿದ್ದು ರಾಜ್ ಎಲ್ಲ ನಿಮಗೆ ಬ್ರೀಫ್ ಮಾಡ್ತಾರೆ. ಪೋಸ್ಟರಲ್ಲಿ ನಿಮ್ಗೆ ಆ್ಯಕ್ಚುಲಿ ಟೈಟಲ್ ಜೊತೆ ಭಾಳಷ್ಟು ಕ್ಯಾರೆಕ್ಟರ್ ವೈಸ್ ನಿಮಗೆ ನಮ್ಮ ಇಡೀ ಕಂಟೆಂಟ್ನ ನಾವು ನಿಮಗೆ ರಿವೀಲ್ ಮಾಡಿದ್ದೀವಿ. ಆ ಕಂಟೆಂಟ್ ಏನು ಅಂತ ಗೆಸ್ ಮಾಡಿದವ್ರಿಗೆ ಹೋಗ್ತಾ ನಿಮಗೆ ಟ್ರೈಲರ್ ಟೀಸರ್ ಬಂದಾಗ ಒಂದು ಗೆಸ್ ಮಾಡ್ಬೋದು ಅಂತ ಇಷ್ಟಪಡ್ತೀನಿ. ಸರ್ ಕಮಲ್ ಅಂತ ಒಂದು ನೇಮ್ ಸರ್, ಅದು ಕಮಲ್ ಅನ್ನೋದು ಯಾರು ಬೇಕಾದ್ರೂ ಒಬ್ಬ ವ್ಯಕ್ತಿ ಆಗಿರ್ಬೋದು. ಸೊ ನಾವು ತೊಗೊಂಡಿದ್ದು ಕಮಲ್ ಅನ್ನೋ ವ್ಯಕ್ತಿ ಈ ಪಾತ್ರ ಪ್ಲೇ ಮಾಡ್ಬೇಕಾದ್ರೆ ಅದಕ್ಕೊಂದು ಸಚಿನ್ ಅನ್ನೋದು ನಾನು ಒಬ್ಬ ವ್ಯಕ್ತಿಯಾಗಿ ನಾನು ಅದು ಹೆಸರು ಇರ್ತಲ್ಲ. ಸೊ ಅದೇ ರೀತಿ ಕಮಲ್ ಅನ್ನೋದೊಂದು ಇತ್ತು ಹೆಸರು. ಇಲ್ಲಿ ಅವ್ರು ಬಯೋಪಿಕ್ಕೋ ಇನ್ನೊಂದು ಮಾಡಿದರೆ ಅವತ್ತು ನಾವು ಅದನ್ನು ಒಪ್ಕೋಬೇಕಾಗಿತ್ತು. ಇಲ್ಲಿ ಅವ್ರಿಗೆ ಯಾರಿಗೂ ಸಂಬಂಧ ಇಲ್ಲ. ಕಮಲ್ ಅನ್ನೋದೊಂದು ಹೆಸರು, ಶ್ರೀದೇವಿ ಅನ್ನೋದೊಂದು ಹೆಸರು, ಆ 2 ಹೆಸರುಗಳು ನಮಗೆ ಟೈಟಲಾಗಿ ಬಂದಿದೆ ಅಷ್ಟೇ. ಅದಕ್ಕೂ ಕೋಇನ್ಸಿಡೆನ್ಸ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಸರ್ ನಾವು ಸಿನಿಮಾ ಶುರು ಮಾಡಿದಾಗ ಇದು ಯಾವುದೂ ಇರಲಿಲ್ಲ ಸರ್. ಸಿನಿಮಾ ಶುರು ಮಾಡಿದಾಗ ಅವ್ರಿಗೇನು ಕ್ಲಾರಿಫಿಕೇಶನ್ಸ್ ಕೊಡಬೇಕಾಗಿರುತ್ತೋ ಅದನ್ನ ನಾವು ಕೊಡ್ತೀವಿ. ಅವ್ರು ಯಾರು ಆ ಥರ ನಿಜವಾಗ್ಲೂ ಪ್ರಾಬ್ಲಮ್ ಇದ್ದರೆ ಸಿನಿಮಾ ನೋಡ್ಬಿಟ್ಟು ಪ್ರಾಬ್ಲಮ್ ಇದೆ ಅಂದರೆ ಅವತ್ತು ನಾವು ಅದನ್ನು ಡೆಲ್ಟ್ ಮಾಡೋಣ. ಕಮಲ್ ಅನ್ನೋದು ನನ್ನ ಪ್ರಕಾರ ಒಂದು ಸಹಜವಾದ ಹೆಸರು, ಅದಕ್ಕೆ ನಾವು ತೀರಾ ಇಂಪಾರ್ಟೆನ್ಸ್ ಕೊಡೋದಲ್ಲೇ ಅದನ್ನು ನಾವು ಮುಂದಕ್ಕೆ ತೊಗೊಂಡೋಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಬಬ್ಲಿ ಒಂದೂವರೆ ವರ್ಷ ಆಯಿತು ನನ್ನ ಲಾಸ್ಟ್ ಸಿನಿಮಾ ರಿಲೀಸ್ ಆಗಿ, ಬ್ಯಾಂಗ್ಳೂರ್ ಬಾಯ್ಸ್. ಅದಾದಮೇಲೆ ಇದು ಒಂದು ಒಳ್ಳೆ ಕತೆ ಮೂಲಕ ಬರಬೇಕು ಅಂತಿತ್ತು. ಒಂದು ಕಂಟೆಂಟ್ ರಿವಿನ್ ಸಿನಿಮಾ ಇಂದ ನಾನು ಬರಬೇಕು ಅನ್ನೋದು ತುಂಬ ಕ್ಲಾರಿಟಿಯಿಂದ ಇದ್ದೆ. ಸೊ ಈ ಕಂಟೆಂಟ್ ಸಿಕ್ಕಿ ನಾವು ಶುರು ಮಾಡಿದ್ವಿ. ಈಗ ಆ್ಯಕ್ಚುಲಿ ನಿಮಗೆ ನಾನು ಸಿನಿಮಾ ಶುರು ಮಾಡಿದ ಟೈಮಲ್ಲಿ ಕರೆದಿದ್ದು ಸಿನಿಮಾ ಆಲ್ಮೋಸ್ಟ್ 70% ಮುಗಿಸಿದ್ದೀವಿ ನಾವು. ಇನ್ನೊಂದು 30% ಶೂಟ್ ಇದೆ. ಸೊ ಮೈಸೂರಲ್ಲಿ ಒಂದು ಚಿಕ್ಕ ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ, ಮೇಜರ್ ಇಂಪಾರ್ಟೆಂಟ್ ಪೋರ್ಷನ್. ಅದಾದರೆ ಸಿನಿಮಾ ಮುಗಿಯುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಒಂದು ಸಿನಿಮಾ ಒಂದು ಹಂತಕ್ಕೆ ತಂದಮೇಲೆ ಅನೌನ್ಸ್ ಮಾಡೋಣ ಅನ್ನೋ ರೀಸನಿಂದ ನಾವು ಅನೌನ್ಸ್ ಮಾಡಿರಲಿಲ್ಲ. ಈಗ ಅನೌನ್ಸ್ ಮಾಡಿದ್ದೀವಿ. ಸೊ ಆ ಗ್ಯಾಪ್ ಅನ್ನೋದಕ್ಕಿಂತ ಪ್ರಾಬ್ಲಿ ಆ ಟೈಮಲ್ಲಿ ನಾನು ಈ ಸಿನಿಮಾಗೆ ಏನು ಬೇಕೋ ಅದು ಪ್ರಿಪೇರ್ ಆಗಿ ನಾನು ವರ್ಕ್ ಮಾಡಿದ್ದೀನಿ. ಒಂದು ಕ್ರೈಮ್ ನಡೆಯುತ್ತೆ, ಆ ಕ್ರೈಮ್ ಯಾರು ಮಾಡಿರೋದು ಅನ್ನೋದ್ರಿಂದ ರಿವಾಲ್ವ್ ಆಗುತ್ತೆ. ನಾನೊಬ್ಬ ಫಿಲಮ್ ಒಳಗಡೆ ಒಬ್ಬ ಡೈರೆಕ್ಟರ್ ಆಗಿ ಕನ್ನಡ ಬಗ್ಗೆ ಭಾಳಷ್ಟು ಅಭಿಮಾನ ಇದ್ದು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಭಾಳ ಪ್ಯಾಷನಿಂದ ಕೆಲಸ ಮಾಡ್ತಿರ್ತಾನೆ. ಸೊ ಆ ಜರ್ನಿಲಿ ಕೆಲವೊಂದು ಪಾತ್ರಗಳು ಸಿಗುತ್ತೆ. ಒಬ್ಬರು ಹೀರೋಯಿನ್ ಆಗ್ಬೋದು, ಬೇರೆ ಪಾತ್ರಗಳನ್ನ ಆ ಟೈಮಲ್ಲಿ ಏನೇನು ಆಗುತ್ತೆ, ಆ ಮರ್ಡರ್ ಏನಾಯಿತು ಅದರಿಂದ ಇವರೆಲ್ಲ ಏನೇನು ಲಿಂಕ್ ಆಗಿದೆ ಅನ್ನೋದು ನಿಮ್ಮ ಎಂಟೈರ್ ಸಿನಿಮಾ ಸಿಗುತ್ತೆ. ಥ್ಯಾಂಕ್ ಯು. ಇದೇ ವರ್ಷದಲ್ಲಿ ರಿಲೀಸ್ ಮಾಡಬೇಕು ಅಂತ ನಂದು ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ ಇನ್ನು 3 to 4 months ಹೊರಗಡೆ ಬರಬೇಕು ಅನ್ನೋ ಇಂಟೆನ್ಷನ್ಸ್ ಇದೆ. ನೋಡೋಣ ಸಿಚುವೇಶನ್ ಹೇಗಿರುತ್ತೆ, ಎಲ್ಲ ಪೂರ್ವಕವಾಗಿ ಹೇಗಾಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಚಿನ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಸಚಿನ್ ಮನ್ಸು ಮಾಡಿದ್ದಿದ್ರೆ ಬೇರೆ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಗೆ ಕೊಡ್ಬೋದಾಗಿತ್ತು ನನ್ನ ಸಿನಿಮಾ ಮಾಡಿಕೊಡಿ ಅಂತ.
ಮೊದಲನೇದಾಗಿ ಸಚಿನ್ ನನ್ನ ನಂಬಿ ಈ ಸಿನಿಮಾನ ಮಾಡಿಕೊಡೋದಕ್ಕೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಂದು ಹಂತದಲ್ಲೂ ನಿಂತು ಕೆಲಸ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ, ಇದು 2025 ಇದೊಂದು ಬೆಸ್ಟ್ ಕಂಟೆಂಟ್ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಒಂದು ಜವಾಬ್ದಾರಿ ಆರ್ಟಿಸ್ಟ್ ಆಗಿ ಒಂದು ಪ್ರೊಡಕ್ಷನ್ ನಡೆಸಬೇಕು, ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಹಾಕ್ಕೊಂಡು ಒಂದು ಏನೋ ಒಂದು ಮಾಡಬೇಕು ಅಂದಾಗ ನಮಗೂ ಒಂದು ಒಳಗಡೆ ಒಂದು ಭಯ ಇರುತ್ತೆ. ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಲೋಹಿತ್ ಅಂತ ನಮ್ಮ ಮಮ್ಮಿ ಚಿತ್ರದ ಡೈರೆಕ್ಟರು ಒಂದು ಕಥೆ ಹೇಳಿದರು ನನಗೆ, ತುಂಬ ಚೆನ್ನಾಗಿತ್ತು, ಒಂದು ಸಣ್ಣ ಲೈನು ತುಂಬ ಟ್ರಿಗರ್ ಆಗಿತ್ತು, ಇದು ವರ್ಕ್ ಆಗುತ್ತೆ ಅಂತ ಅನಿಸಿತ್ತು. ಸೊ ನನಗೆ ಅಂತ ಹೇಳಿದಂಥ ಕತೆ ಅದು. ಸೊ ಇದು ಸಚಿನ್ಗೆ ಸೂಟ್ ಆಗ್ಬೋದು. ಆ್ಯಕ್ಚುಲಿ ಆ ಪಾತ್ರದಲ್ಲಿ ನನ್ನನ್ನು ನಾನು ನೋಡ್ಕೊಳಕ್ಕಿಂತ ಸಚಿನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಸೊ ಒಂದ್ಸರಿ ಬಂದು ಈಗ ಡಿಸ್ಕಸ್ ಮಾಡಿದಾಗ ಯಾಕೆ ಇದನ್ನು ನಾವೇ ಮಾಡಬಾರ್ದು, ನೀವೇ ಎಕ್ಸಿಕ್ಯೂಟ್ ಮಾಡಿ, ಆ ಥರ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಆವತ್ತಿನ ಟೈಮಲ್ಲಿ ನಮ್ಮ ಗೊಂಬೆಗಳ ಲವ್ ಸಂತೋಷ್ ಡೈರೆಕ್ಟರು ಕಮಲ್ ಶ್ರೀದೇವಿ ಅನ್ನೋ ಟೈಟಲ್ನ ಕೊಟ್ಟಿದ್ದು ನಮಗೆ. ಸೊ ಅವರು ಬಂದು ನಮಗೆ ಟೈಟಲ್ ಕೊಟ್ಟಿದ್ರು, ತುಂಬ ಚೆನ್ನಾಗಾಯಿತು. ಅವತ್ತಿನ ಒಂದು ಕತೆಗೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು ನಮಗೆ. ಆ ಪ್ರಶ್ನೆ ಇದ್ದಾಗ ನನ್ನ ಗಜರಾಮ ಚಿತ್ರದ ನಿರ್ದೇಶಕರು ಸುನಿಲ್ ಅವರು, ಅವ್ರ ವರ್ಕು ತುಂಬ ಚೆನ್ನಾಗಿ ನೋಡಿದೆ ನಾನು. ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಇವರು, ಟ್ಯಾಲೆಂಟ್ ಇದೆ ಇವರಲ್ಲಿ, ಬೇರೆ ಏನಾದರೂ ಮಾಡ್ಬೋದು ಇವ್ರ ಹತ್ರ, ಆ್ಯಕ್ಷನ್ ಅಲ್ಲದೆ ಬೇರೆ ಜಾನರ್ನು ಮಾಡಿಸ್ಬೋದು ಅನ್ನೋದೊಂದು ನನ್ನ ಕಡೆ ಇತ್ತು. ಅವ್ರಿಗೆ ನಾನು ಗಜರಾಮ ರಿಲೀಸ್ ಆಗೋವರೆಗೂ ಹೇಳಿರಲಿಲ್ಲ ಅದನ್ನು. ಸೊ ಅದಾದಮೇಲೆ ಹೇಳಿದೆ, ಸರ್ ಈ ಥರ ಇದೆ ಅಂತ. ಸೊ ಸ್ಕ್ರಿಪ್ಟ್ ಲೆವೆಲ್ ವರ್ಕಲ್ಲಿ ಅವರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು ಕೂತ್ಕೊಂಡು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ರು. ಆ ಡೆವಲಪ್ ಆಗ್ತಾ ಒಂದು ಶೇಪ್ ತಗೊಂತು. ಒಂದು ತುಂಬ ಚೆನ್ನಾಗಿ ಒಂದು ಇವತ್ತಿನ ಕಂಟೆಂಟ್ ಅಂದರೆ, ತುಂಬ ಜನ ಹೇಳ್ತಾರಲ್ಲ ಒಂದು ಕಂಟೆಂಟ್ ಬೇಸ್ ಸಿನಿಮಾ ಬರಬೇಕು, ಮಿಸ್ ಆಗ್ತಿದೆ ಒಂದು ಕಂಟೆಂಟ್ ಅಂತ. ಆ ಥರದ ಒಂದು ಸಿನಿಮಾ ಇದು. ನೀವು ಎಲ್ಲೇ ಕಡೆ ನೋಡಿದ್ರು ಯಾವುದೇ ಹೀರೋಯಿಸಮ್ಮು, ಎಲಿವೇಶನ್ ಸೀನ್ಸ್ಗಳು ಮಾಡದೆ ಆ ಕತೆಗೆ ಏನು ಬೇಕು ಅನ್ನೋದು ಒಂದು 7 ಪಾತ್ರಗಳಲ್ಲಿ ಬರುತ್ತೆ ಈ ಸಿನಿಮಾ. ಇಡೀ 7 ಪಾತ್ರಗಳು 7 ಅನಿಮಲ್ಸ್ ಆಗಿ ನಿಮಗೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಒಂದೊಂದು ಪ್ರತಿಬಿಂಬಗಳು. ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡಿದಾಗೆ ಕಿಶೋರ್ ಸರ್ ಇದ್ದಾರೆ, ರಮೇಶೇಂದ್ರ ಸರ್ ಇದ್ದಾರೆ, ಮಿತ್ರಾ ಸರ್ ಇದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ತುಂಬ ಜನಗಳಿದಾರಲ್ಲ, ಅವರೆಲ್ಲ ಒಂದೊಂದು ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ತಾರೆ. ಸೊ ಇಡೀ ಚಿತ್ರದ ಕತೆ ಇದೊಂದು ಪೋಸ್ಟರಲ್ಲಿದೆ. ಈ ಪೋಸ್ಟರ್ ಮಾಡಿಕೊಟ್ಟಂಥ ಕಾಣಿ ಸ್ಟುಡಿಯೋ ಸಂತೋಷ್, ಥ್ಯಾಂಕ್ ಯು ಸೋ ಮಚ್. ತುಂಬ ತಲೆ ತಿಂದಿದ್ದೀನಿ ಅವ್ರಿಗೆ, ತುಂಬ ಕಷ್ಟ ಕೊಟ್ಟಿದ್ದೀನಿ. ಅಂದರೆ ಒಂದು ಹೀರೋಯಿನ್ ಫೋಟೋ ಹಾಕಿದೆ, ಇವತ್ತು ಒಂದು ಪೋಸ್ಟ್ರೇ ಬೇರೆ ಏನೋ ಮಾತಾಡಬೇಕು ಅನ್ನೋದೊಂದಿತ್ತು ನಮಗೆ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ, ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿಕೊಟ್ರು. ಅದು ಬರೋವರೆಗೂ ಬಿಡಲಿಲ್ಲ ಪಾಪ, ಒಳ್ಳೆ ಕ್ವಾಲಿಟಿ ತಂದು ಕೊಟ್ಟರು. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ನನ್ನ ಆರ್ಟಿಸ್ಟ್ಗಳು, ನನಗೆ ಅಂತ ಬೇಕಾಗಿತ್ತಲ್ಲ ಆರ್ಟಿಸ್ಟ್ಗಳು. ಸೊ ಇದರಲ್ಲಿ ಒಂದು ಡೈರೆಕ್ಟರ್ ಪಾತ್ರ ಬರುತ್ತೆ. ಆ ಡೈರೆಕ್ಟರ್ ಪಾತ್ರ ಯಾರು ಮಾಡ್ಬೋದು? ಒಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ, ಒಂದು ATM ಅಲ್ಲಿ ವರ್ಕ್ ಮಾಡುವಂಥ ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟರ್ ಬರುತ್ತೆ, ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ. ಇವರೆಲ್ಲ ಯಾರು ಮಾಡ್ಬೋದು ಅಂತ ಬಂದಾಗ ನಾನು ಒಂದಷ್ಟು ಜನ ಇವ್ರುಗಳು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸಿತ್ತು. ಸೊ ಆಗ ಎಲ್ಲರನ್ನೂ ಪರ್ಸ್ನಲ್ ಆಗಿ ಮೀಟ್ ಮಾಡಿ ಅವ್ರ ಕತೆ ಎಲ್ಲ ಹೇಳ್ದ. ಎಲ್ಲರದ್ದು ಡೇಟ್ಸ್ಗಳು ತುಂಬ ಕ್ಲಾಶಸ್ಗಳಿತ್ತು. ಬಟ್ ಕತೆಗೋಸ್ಕರ ನಮಗೋಸ್ಕರ ಎಲ್ಲರೂ ಬಂದು ಫ್ರೀ ಮಾಡಿಕೊಟ್ರು. ಮಿತ್ರಾ ಸರ್ದು ಕರಾವಳಿ ಪಿಕ್ಚರ್ ನಡೀತಾ ಇತ್ತು, ಉಮೇಶ್ ಅಣ್ಣ ಬ್ಯುಸಿ ಇದ್ರು, ಕಿಶೋರ್ ಸರ್ ಅಲ್ಲಿ ರಜನಿಕಾಂತ್ ಅವ್ರ ಸಿನಿಮಾ ಮಾಡ್ತಿದ್ರು, ಇಲ್ಲಿಗೆ ಸಲ್ಮಾನ್ ಖಾನ್ ಅವ್ರ ಸಿನಿಮಾ ಮಾಡ್ತಿದ್ರು. ಮಧ್ಯದಲ್ಲಿ ಡೇಟ್ನ ಫ್ರೀ ಮಾಡಿ ಬಂದು ಕೊಟ್ರು. ರಮೇಶೇಂದ್ರ ಅವ್ರದ್ದು ಅಷ್ಟೇ, ಅವ್ರದ್ದು ಸೀರೀಸ್ ಅಲ್ಲಿ ಬ್ಯುಸಿ ಇದ್ರು ಅವರು. ತುಂಬ ಒಂದು ಅದ್ಭುತವಾದ ಪಾತ್ರಗಳು. ನಿಮ್ಮ ಆಫ್ಟರ್ ಸಪ್ತಸಾಗರ ರಮೇಶೇಂದ್ರ ಅವ್ರನ್ನ ಇನ್ನೂ ಸುಮಾರು ವರ್ಷ ನೆನ್ಪಿಟ್ಕೊಬೋದು, ಆ ಥರದ್ದು ಒಂದು ಪಾತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪಾತ್ರ. ಅದಕ್ಕೋಸ್ಕರ ಎಲ್ಲರೂ ತುಂಬ ಕಷ್ಟಪಟ್ಟು ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಒಂದು 56 ಡೇಸ್ ಆಗಿದೆ ಆಲ್ರೆಡಿ, ಇನ್ನೊಂದು 10 ಡೇಸ್ ಇದೆ, ಅದನ್ನ ಮೈಸೂರಲ್ಲಿ ಮಾಡಬೇಕು ಅಂತ ಇದ್ದೀವಿ. ದೆನ್ ನನ್ನ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ, ನನಗೆ ನನ್ನ ಪಿಕ್ಚರ್ಗಳು ಅಂತ ನಾನು ಪ್ರಣಯಮಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ಕ್ಯಾಮ್ರಾಮನ್ ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನನಗೆ ಫೀಲ್ ಆಗಿತ್ತು. ಸೊ ಬಿಚ್ಚುಗತ್ತಿ ಮಾಡ್ಬೇಕಾದ್ರೆ ಆರ್ಟ್ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಮಾಡ್ತಾರಲ್ಲ, ನೆಕ್ಸ್ಟ್ ಪಿಕ್ಚರ್ಗಳಲ್ಲಿ ಇವ್ರನ್ನ ಹಾಕೊಬೋದು ಅಂತಾಗಿತ್ತು. ದೆನ್ ಎಡಿಟರ್, ಮ್ಯೂಸಿಕ್ ಡೈರೆಕ್ಟರ್, ನನ್ನ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಹ್ಯಾಂಡ್ ಪಿಕ್ ಮಾಡಿ ಹಾಕೊಂಡಿದ್ದೀವಿ. ನಾಗೇಶ್ ಅವ್ರ ಬಗ್ಗೆ ಹೇಳಲೇಬೇಕು, ವಿಷುವಲಿ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ತುಂಬ ಫ್ರೀಡಮ್ ಕೊಟ್ಟಿದ್ವಿ ಅವ್ರಿಗೆ, ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಏನು ಬೇಕು. ನೀವು ನಾಗೇಶ್ ಸರ್ನ ಬೇರೆ ವರ್ಷನಲ್ಲೇ ನೋಡ್ತೀರಾ. ಇಷ್ಟು ವರ್ಷ ಅವ್ರು ಏನೇನು ಮಾಡ್ಕೊಂಡ್ಬಂದಿದ್ದಾರೆ ಅದು ಬೇರೆ ವರ್ಷನಲ್ಲೇ ಇದರಲ್ಲಿ ಕಾಣಿಸ್ತಿದೆ. ಎಲ್ಲರದು ಒಂದು ತುಂಬ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಕೀರ್ತನ್ ಅವ್ರ ಬಗ್ಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ನ. ಇವರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಅಸೆಟ್ಸ್ಗಳಾಗ್ತಾರೆ. ತುಂಬ ಚೆನ್ನಾಗಿ ಬಂದಿದೆ ಕೂಡ ಈ ಸಿನಿಮಾ. ನಿಮ್ಗೆಲ್ಲೋ ಒಂದ್ಸರಿ ವಿಷುವಲಲ್ಲಿ
ನಾಗೇಶ್ವರ ಆಟ ಆಡಿದ್ರೆ ಮ್ಯೂಸಿಕಲ್ಲಿ ಕೀರ್ತನ್ ಅವ್ರು ಆಟ ಆಡಿದ್ದಾರೆ, ಎಡಿಟರ್ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಇನ್ನು ಡೈರೆಕ್ಟರ್ ಬಗ್ಗೆ ತುಂಬ ಚೆನ್ನಾಗಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಅವ್ರು ದೊಡ್ಡ ಟೀಮ್ ಇದೆ, ಡೈರೆಕ್ಷನ್ ಟೀಮು, ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಆರ್ಟ್ ಅಂತ ಬಂದರೆ ನಮ್ಮ ಗುಣ ಕಾಟೇರ ಎಲ್ಲ ಮಾಡಿದರು. ತುಂಬ ಅದ್ಭುತವಾದ ಒಂದು 3-4 ಸೆಟ್ಗಳನ್ನ ಹಾಕಿದ್ದೀವಿ. ಇಲ್ಲಿ ನಾವು ಕಂಠೀರಬಾದಲ್ಲಿ ಸೆಟ್ ಹಾಕಿದ್ವಿ, ನಾಗರಬಾವಿಲಿ ಸೆಟ್ ಹಾಕಿದ್ವಿ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ದೀವಿ. ನೋಡೋಣ, ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಸಿನಿಮಾದ ಎಸೆನ್ಸ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇದು ಜಸ್ಟ್ ಇದೊಂದು ಪ್ರೆಸ್ ಮೀಟು. ಇದು ಕಮಲ್ ಶ್ರೀದೇವಿ ಅಂತ ನಾವು ಒಂದು ಪಾತ್ರದ ಹೆಸರುಗಳನ್ನ, ಕಮಲ್ ಮತ್ತು ಶ್ರೀದೇವಿ ಮಧ್ಯದಲ್ಲಿ ನಡೆಯುವಂಥ ಒಂದು ಸ್ಟೋರಿ. ಅದು ಮೇ ಬಿ ಆ ಸ್ಟೋರಿ ಇವತ್ತು ಎಲ್ಲೋ ಈಗ್ಲೂ ಪ್ರೆಸೆಂಟ್ ಎಲ್ಲೋ ನಡೀತಾ ಇರ್ಬೋದು. ಆ ಥರದ ಒಂದು ಅದು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ, ಹೌದಲ್ವಾ ಈ ಥರದ್ದು ನಾವು ನೋಡಿದ್ದೀವಲ್ಲ ಅಂತ. ಇದೊಂದು ನೈಜ ಆಧಾರಿತ ಸಿನಿಮಾ ಅನ್ನೋದಕ್ಕಿಂತ ಇವತ್ತು ಪ್ರೆಸೆಂಟಲ್ಲೂ ಎಲ್ಲೋ ನಡೀತಾ ಇರುತ್ತೆ. ಅದೊಂದು ಕರಾಳ ಸತ್ಯ ಅಂತಾರಲ್ಲ, ಆ ಥರದ್ದು ಒಂದು ಕತೆ ಅದು. ಸೊ ಇಡೀ ಸಿನಿಮಾ ತಂಡ ನಮ್ಮ ಜೊತೆಗೆ ಇದ್ದು, ನನ್ನ ಕಂಪ್ನಿ ಏನಿದೆ ಬಾನ್ಸಾಲೋ ಕಂಪ್ನಿ, ನನ್ನ ಕಂಪ್ನಿಲಿ ಒಂದಷ್ಟು ಜನ ಟೀಮ್ಗಳಿದೆ. ನಮ್ಮ ಪ್ರವೀಣ್ ಇರ್ಬೋದು, ಮಂಜೇಶ್ ಇರ್ಬೋದು, ಕರಣ್, ಅವರೆಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಡೇ ಆ್ಯಂಡ್ ನೈಟು ಕೆಲಸ ಮಾಡೋದು ಪಾಪ. ಸೊ ಗೊತ್ತಿಲ್ಲ, ತುಂಬ ಆನೆಸ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಇದೇ ವರ್ಷ ಇನ್ನೊಂದು ಮೇ ಬಿ ಒಂದು 3 to 4 ಮಂತ್ಸಲ್ಲಿ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಎಲ್ಲ ಥರದ ತಯಾರಿ ನಡೀತಾ ಇದೆ. ನೋಡೋಣ, ಆದಷ್ಟು ಚೆನ್ನಾಗಿ ಮಾಡಲೇಬೇಕು ಅನ್ನೋದೊಂದು ನಮ್ಮ ನಂಬಿಕೆ. ಇಲ್ಲ ಸರ್, ನಾನು ಆ್ಯಕ್ಟ್ ಮಾಡಿಲ್ಲ, ಓನ್ಲಿ ಪ್ರೊಡಕ್ಷನ್. ಎಲ್ಲರಿಗೂ ನಮಸ್ಕಾರ. ಇದು ನನ್ನ 2ನೇ ಚಿತ್ರ. ಸೊ ಈ ಫಿಲಮ್ಗೆ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೆ ರಾಜ್ ಸರ್ಗೆ, ಸಚಿನ್ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್. ನೀವು ನನ್ನ ಮೇಲೆ ಏನು ಒಂದು ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಕೊಟ್ಟರಿ, ಆ ನಂಬಿಕೆ ನಾನು ಖಂಡಿತ ಉಳಿಸ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಸೊ ನಾನು ಏನು ಮಾತಾಡಬೇಕಿದೆ ಅದನ್ನೆಲ್ಲ ರಾಜ್ ಸರ್ ಮಾತಾಡ್ಬಿಟ್ಟಿದ್ದಾರೆ. ನಾನು ಮಾತಾಡೋದು ಏನಿಲ್ಲ, ಸಿನಿಮಾ ಬಗ್ಗೆ ಅವರೆಲ್ಲ ಇಂಟು ಕೊಟ್ಬಿಟ್ಟಿದ್ದಾರೆ. ಸೊ ಈ ಕಮಲ್ ಶ್ರೀದೇವಿ ಒಂದು ಮೂವಿಲಿ ಒಂದು ದೊಡ್ಡ ತಾರಾ ಬಳಗನೇ ಇದೆ. ಸೊ ಪ್ರತಿಯೊಬ್ಬರು ಆರ್ಟಿಸ್ಟು ಅವರ ಕ್ಯಾರೆಕ್ಟರ್ಗೆ ತುಂಬ ಜೀವ ತುಂಬಿ ಮಾಡಿದ್ದಾರೆ. ಸೊ ನನಗೆ ತುಂಬ ಖುಷಿ ಇದೆ. ಪ್ರತಿಯೊಂದು ಪಾತ್ರದ ಬಗ್ಗೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಸಚಿನ್ ಸರ್ ಆ ಒಂದು ಕಮಲ್ ಅನ್ನೋ ಒಂದು ಪಾತ್ರಕ್ಕೆ ತುಂಬ ನ್ಯಾಯ ಒದಗಿಸಿ ಮಾಡಿದ್ದಾರೆ. ಇನ್ನು ಕಿಶೋರ್ ಸರ್, ರಮೇಶ್ ಚಂದ್ರ ಸರ್, ರಾಘು ಸರ್, ಉಮೇಶ್ ಅಣ್ಣ, ಆ್ಯಂಡ್ ಮಿತ್ರ ಸರ್, ಪ್ರವೀಣ್ ಜೈನ್, ನಕ್ಷಿತಾ ಮೇಡಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ, ಅದು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಪ್ರೆಸ್ ಮೀಟಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ. ಸೊ ನಿಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸರ್. ಸರ್ ಹಾಂ ಸರ್, ಇದು ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಕೀರ್ತನ್ ಸರ್ ಅಂತ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದನ್ನು ಪ್ರೊಸೆಸ್ಸಲ್ಲೇ ಇದೆ. ಇನ್ನು ನಾಗೇಶ್ ಸರ್ ನಮ್ಮ DOP ಅವ್ರು ನನ್ನ ಸ್ಟ್ರೆಂತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾ ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ನಾಗೇಶ್ ಸರ್. ಇನ್ನು ಗುಣ ಅವರು ಆರ್ಟ್ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ನಾವೇನು ಹೇಳಿದ್ವಿ ಅದಕ್ಕಿಂತ ಚೆನ್ನಾಗಿ ಹಾಕ್ಕೊಟ್ರು. ಇನ್ನು ಎಡಿಟ್ರು ನಮ್ಮ ಜ್ಞಾನೇಶ್ ಸರ್, ಅವ್ರನ್ನ ನೆನೆಸ್ಕೊಳ್ಬೇಕು, ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಇನ್ನು ನನ್ನ ಗೆಳೆಯ ಸುರೇಶ್ ಅವರೇ ಇದಕ್ಕೆ ಸಂಭಾಷಣೆ ಬರೆದಿರೋದು, ಮತ್ತು ಸ್ಕ್ರೀನ್ ಪ್ಲೇ ಹಂತದಲ್ಲೂ ಅವರೇ ಇದ್ದಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮ್ ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನನಗೂ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಯಿತು. ಆ್ಯಂಡ್ ಇನ್ನು ಯಾರಾದ್ರೂ ಹೆಸರು ಮರ್ತಿದ್ರೆ ಸಾಂಗು ಮದನ್ನ ರೆಡ್ಡಿ ಅವ್ರು ಮಾಡಿದ್ದಾರೆ. 2 ಸಾಂಗ್ ಇದೆ, ಇನ್ನು 2 ಫೈಟ್ ಇದೆ. ಅದನ್ನು ಒಂದು ಅರ್ಜುನ್ ಮಾಸ್ಟರ್ ಮಾಡಿದ್ದಾರೆ, ಒಂದು ಶಿವ ಮಾಸ್ಟರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ರಾಜನ್ ಸರ್ ಅವರು DTS ಮಾಡ್ತಾ ಇದ್ದಾರೆ. ಅದೆಲ್ಲ ಪ್ರೊಸೆಸ್ ಹಂತದಲ್ಲೇ ಇದೆ. ಸೊ ಇನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮುಂದಿನ ಒಂದು ಪ್ರೆಸ್ ಮೀಟಲ್ಲಿ ಖಂಡಿತವಾಗಿ ಅದರ ಬಗ್ಗೆ ಇನ್ನೂ ಮಾತಾಡೋಣ. 2 ಸರ್, 2 ಪ್ರಮೋದ್ ಮರುವಂತೆ ಅವ್ರು ಬರ್ತಿದ್ದಾರೆ. 2 ಸಾಂಗ್ ಪ್ರಮೋದ್ ಮರುವಂತೆ ಬರ್ತಿದ್ದಾರೆ. ನಂಗೆ ಗಜರಾಮಗೂ ಬರ್ಕೊಟ್ಟಿದ್ರು. ಹಾಗಾಗಿ ಅವ್ರು ತುಂಬ ಚೆನ್ನಾಗಿ ಬರೀತಾರೆ ಅಂತ ನಂಗೆ ಅನಿಸಿತ್ತು. ಅದು ಒಂದು ಕಥೆ ಹೇಳುವಂಥ ಒಂದು ಸಾಂಗ್ಗಳು. ಸೊ ಚೆನ್ನಾಗಿ ಬರ್ಕೊಟ್ರು ಸರ್. ಅವ್ರು ಬಂದಿಲ್ಲ ಇವತ್ತು. ಎಕ್ಸ್ಪ್ಲೇನ್ ರಾಜ್ ಸರ್ ಮಾಡಿದ್ರಲ್ಲ ಸರ್, ಅದೊಂದು ಪ್ರತಿ ಕ್ಯಾರೆಕ್ಟರ್ಗಳು ಇದೆ. ಅದು ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ಬರೋ 7 ಕ್ಯಾರೆಕ್ಟರ್ಗಳು, ಒಂದೊಂದು ಪಾತ್ರಗಳು ಅದೇ ಇದೆ. ಇದು ಒಂದು ಮರ್ಡರ್ ಮಿಸ್ಟರಿ ಇದು ಸರ್. ಇದು ಲಾ ಅಲ್ಲಿ ಒಂದು ಮರ್ಡರ್ ಆಗಿದ್ರೆ ಅದು ಲಾ ಪ್ರಕಾರ ಬರುತ್ತೆ. ಅದೇ ನೀವು ಗೂಗಲ್ ನೋಡಿದ್ರೆ ಅದೇ ಬರುತ್ತೆ. ಅದು ನಾವು ಸ್ಕ್ರೀನ್ ಪ್ಲೇ ಮಾಡುವಾಗಲೇ ಅದ್ರ ಮೇಲೆ ಮಾಡ್ಕೊಂಡಿದ್ರಿಂದ ಅದೆಲ್ಲ ನೋಡಿ ಹಾಕಿರೋದು ಸರ್. ಅದು ಎಸ್ಪೆಷಲಿ ರಾಜ್ ಸರ್ ಅವ್ರಿಗೆ ಗೊತ್ತಿರೋ ಪೊಲೀಸರ ಕಡೆಯಿಂದ ಎಲ್ಲ ಹುಡುಕಿ
ಕರೆಕ್ಟಾಗಿ ಏನು ತಪ್ಪಾಗ್ದಂಗೆ ಹುಡುಕಿ ತಂದು ಮಾಡಿರೋ ಸರ್. ಒಂದು ಮರ್ಡರ್ ಮಿಸ್ಟರಿ ಸರ್. ಇಲ್ಲ ಇಲ್ಲ ಸರ್, ಕೊನೆಯವರೆಗೂ ಯಾರು ಗೆಸ್ಸೇ ಮಾಡೋಕ್ಕಾಗಲ್ಲ. ಆ ಥರ ಒಂದು ಕ್ಯೂರಿಯಾಸಿಟಿಲೇ ತಗೊಂಡು ಹೋಗ್ತೀನಿ. ನೀವು ಸಿನಿಮಾ ನೋಡಿದಾಗ ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಖುಷಿ ಆಗುತ್ತೆ. ಒಂದು ಪ್ರೇಕ್ಷಕರನ್ನ ಒಂದು ಸೀಟ್ ತುದಿಲಿ ಕೂರಿಸಿ ಪ್ರತಿಯೊಂದು ಅವ್ರಿಗೆ ಯಾವುದೇ ರೀತಿ ಬೇಜಾರಾಗ್ದಂಗೆ ಅವ್ರೊಂದು ಫುಲ್ ಖುಷಿ ಪಡುವಂಥ ಒಂದು ಸಿನಿಮಾ ಇದಾಗುತ್ತೆ ಸರ್. ಇಲ್ಲ ಕೋರ್ಟಲ್ಲಿ, ಬಟ್ ಪೊಲೀಸ್ ಕೇಸ್ ಇರುತ್ತೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇರುತ್ತೆ, ಹಾಗಾಗಿ ಆ ನಂಬರ್ ಸರ್. ಅವರೆಲ್ಲರೂ ಈಗಲೇ ಎಲ್ಲ ಹೇಳ್ತಾ ಹೋಗ್ಬಿಟ್ರಿ. ಇನ್ನೂ ಅವರೆಲ್ಲ ಆಕ್ಟಿಸ್ಟ್ ಬಿಡೆ ಸರ್. ಉಮೇಶ್ ಅಣ್ಣನ ಪಾತ್ರ ಬಂದಾಗ ಪ್ರತಿಯೊಬ್ರು ಥಿಯೇಟರ್ ಎಂಜಾಯ್ ಮಾಡ್ತಾರೆ ಸರ್. ಅದು ಉಮೇಶ್ ಅಣ್ಣಗೆ ಅವ್ರ ಬಾಯಲ್ಲೇ ಕೇಳಿ ಸರ್. ಖಂಡಿತ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ಸರ್. ಬಟ್ ಇದೊಂದು ಪೋಸ್ಟರ್ ಒಂದು ಮಾತಾಡ್ಲಿ, ಒಂದು ಕ್ಯೂರಿಯಾಸಿಟಿ ಇರಲಿ ಅಂತ ಮಾಡ್ಸಿರೋದು ಸರ್. ಇರೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Thank you, sir. All the best. ಎಲ್ಲರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ಹೆಸರು ಬಹಳ ಚೆನ್ನಾಗಿದೆ, ಆದರೆ ಇತ್ತೀಚೆಗೆ ನಡೆದ ವಿವಾದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಮತ್ತು ಈ ಚಿತ್ರ ಇದೆಯಲ್ಲ, ಒಂದು ಸಸ್ಪೆನ್ಸ್ ಸ್ಟೋರಿ, ಕುತೂಹಲಕರ, ಪ್ರತಿಯೊಂದು ಘಟನೆಗಳು ಒಂದು ಕುತೂಹಲಕರವಾದ ಚಿತ್ರ. ಇದು ಚಿತ್ರ ನೀವು ನೋಡಿದಾಗೆ ಗೊತ್ತಾಗತ್ತೆ. ಮತ್ತು ಒಂದು ವಿಭಿನ್ನವಾದ ಕಥೆ ಇದು. ಬಹಳ ದಿನಗಳ ನಂತರ ನನಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ. ಆದರೆ ಆ ಸಿನಿಮಾ ನೋಡಿದ್ಮೇಲೆ ನೀವು ಯಾರು ಅಪಾರ್ಥ ಮಾಡ್ಕೊಬೇಡಿ, ಯಾಕಪ್ಪ ಇಂಥ ಕೆಲಸ ಮಾಡ್ಬಿಟ್ಟು ಉಮೇಶಣ್ಣ ಅಂತ. ಆ ಥರ ಘಟನೆ ಬರುತ್ತೆ. ಮತ್ತು ನನಗೆ ಈ ನಾಯಕಿ ಜೊತೆ ಪ್ರಾಣಿಗಳ ಫೋಟೋಗಳೆಲ್ಲ ಹಾಕಿದ್ದಾರೆ. ಯಾರು ಏನೇ ತಿಳ್ಕೊಬೋದು, ನಾನು ಮಾತ್ರ ಆಮೆ. ಯಾಕೆಂದರೆ ಮೊದಲಿಗೂ ನಾವು ಮೆಲ್ಲಾಗೆ ನಡ್ಕೊಂಡು ಬಂದಿದ್ದು ನಾನು. ನಾವು ಯಾವ ಜೊತೆ ಮೊಲ ಜೊತೆ ನಾವು ಸ್ಪರ್ಧೆ ಮಾಡಲಿಲ್ಲ, ನಾವು ಆಮೆ ಥರನೇ ನಡ್ಕೊಂಡು ಬಂದಿದ್ದೀವಿ ನಾವು. ಮತ್ತು ನಮ್ಮ ಈ ರಾಜು ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಒಂದು ತಿಂಗಳು ಮೊದಲೇ ನನ್ನ ಚಿತ್ರೀಕರಣ, ಅಂದರೆ ಈಗಿನ ಯಾರು ನಮ್ಮ ಚಿತ್ರ ಬುಕ್ ಮಾಡಿದ್ರೆ, ಸರ್ ಉಮೇಶ್ ಅವರು ನಾಡಿದ್ದು ಖಾಲಿ ಇದ್ದೀರಾ ಅಂತ ಹೇಳ್ತಾರೆ. ಅಕಸ್ಮಾತ್ ಒಂದು ವಾರ ಮುಂಚೆ ಕೇಳ್ತಾರೆ. ಆದರೆ ಇವರು ಹಾಗಲ್ಲ, ಒಂದು ತಿಂಗಳು ಮೊದಲೇ ಈ ಪಾತ್ರಕ್ಕೆ ನನ್ನನ್ನು ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಆಶ್ಚರ್ಯ, ಎಲ್ಲರೂ ರೆಡಿ ಇದ್ದೀರ ಅಂತ ಕೇಳ್ತಾರೆ. ನಾವು ಯಾವ ರೆಡಿಯಾಗಿದ್ದೀರಿ ಸ್ವಾಮಿ ಅಂತ ಹೇಳ್ತೀವಿ. ಆದರೆ ಇವರು ಒಂದು ತಿಂಗಳು ಮೊದಲೇ ಕೇಳಿದ್ರಲ್ಲ, ಏನು ಅಂತ ಹೇಳಿದೆ. ಸರಿ 4-5 ದಿವಸ ಬೇಕಾಗತ್ತಿದ್ರು. ಸರಿ, ಅವಾಗ ಏನೋ ಒಂದು ವಿಭಿನ್ನವಾದ ಒಂದು ಪಾತ್ರ ಇರಬೇಕು ಅಂತ ನಾನು ಅಂದ್ಕೊಂಡೆ. ಬಹಳ ಸಂತೋಷ ಆಯಿತು. ಅಂದರೆ ನನ್ನ ಪಾತ್ರ ಇದೆಯಲ್ಲ, ಇದು ಒಂದು ವಾಚ್ಮ್ಯಾನು, ATM ವಾಚ್ಮ್ಯಾನನ್ನು. ಆ ಚಿತ್ರ ನೋಡಿದ್ಮೇಲೆ ಗೊತ್ತಾಗತ್ತೆ ನಿಮಗೆ. ಯಾಕೆಂದರೆ ಈ ಕಥೆಯೇ ಒಂದು ಕುತೂಹಲಕರವಾದ ಕಥೆ ಇದು. ಮತ್ತು ಈಗ ಒಂದು ಏನಪ್ಪ ಅಂದರೆ ನಮಗೆ ಒಂದು ಬೆಚ್ಚಗೆ ಆಗಿದ್ದು ಅಂದರೆ, ನಮ್ಮ ನಿರ್ಮಾಪಕರು ಅವರೇ ಆಗಲಿ, ಮತ್ತು ನಮ್ಮ ರಾಜವರ್ಧನ್ ಆಗಲಿ, ಮತ್ತು ನಮ್ಮ ಪ್ರವೀಣವರಾಗಲಿ, ನನ್ನನ್ನು ಅಲ್ಲಿ ಇರೋಷ್ಟು ದಿವಸ ಒಳ್ಳೆ ಮಗು ನೋಡ್ಕೊಂಡ್ರು. ಬಹಳ ಚೆನ್ನಾಗಿ ನನ್ನ ಆರೈಕೆ ಮಾಡಿ, ಚೆನ್ನಾಗಿ ನನ್ನ ಕರ್ಕೊಂಬಂದು ಊಟ ಗೀಟ ಚೆನ್ನಾಗಿ ಮಾಡಿಸಿ, ಚೆನ್ನಾಗಿ ಮನೆಗೆ ಅಂದರೆ ಯಾವ ರೀತಿ ಕೊರತೆ ಆಗದಂಗ ನಮ್ಮ ಚೆನ್ನಾಗಿ ನೋಡಿಕೊಂಡ್ರು. ಅದರಲ್ಲಿ ನೆಕ್ಸ್ಟ್ ನಾವು ಬರೋದು ಅಂತಂದರೆ, ಕೆಲಸದ ವಿಚಾರವಾಗಿ ಬಂದಾಗ ನಮ್ಮ ಸುನೀಲ್ ಕುಮಾರ್ ಅವರು ನನ್ನ ಪ್ರತಿಯೊಂದು ಅವ್ರನ್ನ ನಿಜವಾದ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್. ಯಾಕೆಂದರೆ ಯಾಕೆಂದರೆ ಹಾಸ್ಯ ಪಾತ್ರಕ್ಕೆ ಮುಖಭಾವನೆಗೆ ಎಕ್ಸ್ಪ್ರೆಷನ್ಸ್ ಬಹಳ ಮುಖ್ಯ ಆಗುತ್ತೆ.
ನಾನು ಹಾಸ್ಯ ಪಾತ್ರಕ್ಕೆ ಅಲ್ಲ, ಎಲ್ಲ ಪಾತ್ರಕ್ಕೂ ಅಷ್ಟೇ. ಅದು ಯಾಕೆಂದ್ರೆ ಕ್ಯಾಮ್ರಾ ವಿಜುವಲ್ ಇದರಿಂದ ಅದು ಮುಖಭಾವನೆ ಬಹಳ ಮುಖ್ಯ ಆಗತ್ತೆ. ಅದನ್ನು ಬಹಳ ಒಂದು ಪ್ರತಿಯೊಂದು ಸನ್ನಿವೇಶದಲ್ಲೂ ನನ್ನ ಅಂದರೆ ಇಲ್ಲಿ ನನ್ನ ಪಾತ್ರಕ್ಕೆ ಮಾತಿಗಿಂತ ಹೆಚ್ಚಾಗಿ ಒಂದು ನನ್ನ ಮುಖದ ಭಾವನೆಗಳೇ ಜಾಸ್ತಿ ಇರುತ್ತೆ. ಅದನ್ನು ಚೆನ್ನಾಗಿ ನನಗೆ ಹೇಳಿಕೊಟ್ರು ನಮ್ಮ ಸುನಿಲ್ ಕುಮಾರ್ ಅವರು. ಮತ್ತು ಇನ್ನು ನಮ್ಮ ಗೆಳೆಯರು ನಾಗೇಶ್ ಆಚಾರ್ಯ, ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಅವರು ಬಹಳ ದಿವಸದಿಂದ ಅವರು ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ಮತ್ತು ಇಲ್ಲಿರೋ ಪ್ರತಿಯೊಂದು ಪಾತ್ರಗಳು ಅಷ್ಟೇ, ರಮೇಶ್ ಅವರಾಗಲಿ, ನಮ್ಮ ಮಿತ್ರ ಆಗಲಿ, ಮತ್ತು ನಮ್ಮ ನಾಯಕಿ ಪಾತ್ರದವರಾಗಲಿ, ಮತ್ತು ಕಿಶೋರ್ ಅವರು ಬಿಡಿ ಎಷ್ಟು ಚೆನ್ನಾಗಿ ಮೊದಲು ರಂಗಭೂಮಿಯಲ್ಲೇ ಬಂದವರು, ಅವರು ಸಹ ಅವರು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಪಾತ್ರಗಳ ಸಹಿತ. ಅದರಲ್ಲೂ ನಮ್ಮ ನಾಯಕನ ಪಾತ್ರ ಮಾಡಿದವ್ರು ಮಾತ್ರ ನಾನೇನು ಏನು ಇವರು ಹೊಸ್ತು ಅಂತ ಹೇಳ್ತಾರೆ, ಇಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರಲ್ಲ ಅಂತ ಅನಿಸ್ತು. ಯಾಕೆಂದರೆ ನಮಗೆ ಗೊತ್ತಾಗ್ಬಿಡುತ್ತೆ, ನಾನು ಅವ್ರ ಪ್ರತಿಯೊಂದು ಸೀನ್ಗಳಿಂದ ನಾನು ನೋಡ್ತಾ ಇದ್ದೆ, ಆಯಾ ಸಂಭಾಷಣೆ ತಕ್ಕಂತೆ ಅವರ ಭಾವನೆಗಳು, ಮುಖದ ಎಕ್ಸ್ಪ್ರೆಷನ್ ಗಮನಿಸ್ತಾ ಇದ್ದೆ. ಇವರು ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಪಿಕ್ಚರ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡೆ. ಅವರು ಇದು ನನ್ನ 2ನೇ ಪಿಕ್ಚರ್ ಸಹ ಏನೋ ಅಂತಂದರು. ನನಗೆ ಇದು ಆಶ್ಚರ್ಯ ಆಯಿತು. ಅಂದರೆ ಆ ಕಲೆ ಅನ್ನೋದು ಸರಸ್ವತಿ ಕೆಲವು ರಕ್ತಗತವಾಗಿ ಬಂದುಬಿಟ್ಟಿರುತ್ತೆ, ಅದು ಅವ್ರಿಗೆ ಒಲ್ದಿದೆ. ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಪ್ರತಿಯೊಬ್ಬರು ಅಷ್ಟೇ. ಇಲ್ಲಿ ಒಬ್ಬರದ್ದು ಅಲ್ಲ, ನಮ್ಮ ಟೆಕ್ನಿಕಲ್ ಸುರೇಶ್ ಅವರು ಸಂಭಾಷಣೆ ಬರೆದಿದ್ದಾರೆ, ಅವರು ಸಹ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಈ ಚಿತ್ರ ಒಂದು ವಿಭಿನ್ನವಾದ ಕಥೆ ಆದ್ದರಿಂದ ಜನಗಳ ಮನಸ್ಸಲ್ಲಿ ಖಂಡಿತ ಉಳಿಯುತ್ತೆ, ಚೆನ್ನಾಗಿ ಓಡುತ್ತೆ. ಮತ್ತು ಈ ಚಿತ್ರದಲ್ಲಿ ನಮಗೆ ಅವಕಾಶ ಕೊಟ್ಟ ಈ ಒಂದು ಸಚಿನ್ರವರಿಗೆ ಆಗಲಿ, ಮತ್ತು ಈ ತಂಡ, ಈ ಕಮಲಶ್ರೀ ತಂಡದ ಚಿತ್ರತಂಡ ಏನಿದೆ ಅವರೆಲ್ಲರಿಗೂ ನಾನು ಬಹಳ ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಕೊನೆಯದಾಗಿ ಹೇಳ್ತೀನಿ, ನಾನು ಈ ಚಿತ್ರ ನೀವು ನೋಡಬೇಕು. ಅಂದರೆ ಇನ್ನೂ ಸಾಕಷ್ಟು ಕೆಲಸಗಳಿದೆ ಅಂತ ನಮ್ಮ ನಿರ್ದೇಶಕರು ಹೇಳಿದರು. ಯಾಕೆ ಬೇಗ ಮುಗಿಯತ್ತೆ. ಯಾಕೆಂದರೆ ಇಷ್ಟು ಮಾಡಿದವರು 99 ಮೆಟ್ಲು ಹತ್ತವ್ರು, ಇನ್ನು 1 ಮೆಟ್ಲು ಹತ್ತದೇ ಇರ್ತಾರೆ. ಖಂಡಿತ ಹತ್ತದೆ ಖಂಡಿತ. ಅವರು ಹಾಗೆ ಇವರ ಹಂತವಾಗಿ ಮೇಲಕ್ಕೆ ಹೋಗಬೇಕು. ಈ ಚಿತ್ರ ಯಶಸ್ವಿ ಆಗಬೇಕು. ಯಶಸ್ವಿಯಾಗಿ ಅನ್ನದಾತರಿಗೆ ಚೆನ್ನಾಗಾದರೆ, ನಿರ್ಮಾಪಕರಿಗೂ ಒಳ್ಳೆಯದಾದರೆ, ಟೆಕ್ನಿಷಿಯನ್ಸ್ ನಿರ್ದೇಶಕರಿಗಾಗಲಿ ಕಲಾವಿದರಿಗಾಗಲಿ ಒಂದು ಒಳ್ಳೆಯ ಒಂದು ಅವಕಾಶಗಳು ಸಿಗತ್ತೆ. ಮತ್ತು ಜನಗಳ ಮನಸ್ಸಿನಲ್ಲಿ ಆ ಚಿತ್ರ ಉಳಿಯುತ್ತೆ. ಹಾಗಾಗಿ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ. ನನಗೆ ಮಾತನಾಡೋದಕ್ಕೆ ಒಂದೆರಡು ಅವಕಾಶ ಕೊಟ್ಟ ಈ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಜೈ ಕರ್ನಾಟಕ. ಮತ್ತೆ ಎಲ್ರಿಗೂ ನಮಸ್ಕಾರ ಸರ್. ಹೌದಾ, ನನಗೋಸ್ಕರ ಸಪ್ರೇಟ್ ಲೈಟ್ ಆಗಬೇಕು. ಅವ್ರಿಗೆ ಹೇಳ್ತೀನಿ, ನವರಾಸನಿಗೆ ಹೇಳ್ತೀನಿ, ನಾನು ನಮ್ಮನ್ನು ಕನ್ಸಿಡರ್ ಮಾಡಿ ನಮಗೋಸ್ಕರ ಸ್ಪೆಷಲ್ ಲೈಟ್ ಹಾಕಿ. ಭಾಳ ದಿನಗಳ ನಂತರ ನಿಮ್ಮೆಲ್ಲರನ್ನ ನೋಡುವಂಥ ಭಾಗ್ಯ ಸಿಕ್ಕಿದೆ. ಥ್ಯಾಂಕ್ ಯು ಸಚಿನ್ ಸರ್ ಆ್ಯಂಡ್ ರಾಜವರ್ಧನ್ ಸರ್. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ಒಂದು ಕೊರತೆ ಇದ್ದಿದ್ದು ಎಕ್ಸಿಕ್ಯೂಷನ್. ನಾನು ಸಾಕಷ್ಟು ಸಿನಿಮಾಗಳಲ್ಲಿ 100-150 ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಬೇರೆ ಭಾಷೆ ಸಿನಿಮಾಗಳಲ್ಲಿ ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇರ್ತಾರೆ. ರಾಜವರ್ಧನ್ ಅವರ ಅನುಭವ, ರಂಗಭೂಮಿಯ ಅನುಭವ, ಅವರ ತಂದೆಯವರ ಅನುಭವ, ಅವರ ಸಿನಿಮಾಗಳ ಅನುಭವ, ಸಿನಿಮಾದಲ್ಲಿ ಆಗಿರುವಂತಹ ನ್ಯೂನತೆಗಳು, ಕೊರತೆಗಳು, ಎಲ್ಲೆಲ್ಲಿ ಲೀಕೇಜ್ ಆಗುತ್ತೆ ಅದೆಲ್ಲೂ ಕೂಡ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ರಾಜವರ್ಧನ್ ಅವರು. ಹಾಗಾಗಿ ಈ ಸಿನಿಮಾ ಇಷ್ಟು ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಆಗಿದ್ದಕ್ಕೆ, ಪ್ರೊಡಕ್ಷನ್ ಆಗಿರೋದಕ್ಕೆ ಮೂಲ ಕಾರಣಕರ್ತರು ರಾಜವರ್ಧನ್ ಅವರು. ನೋಡಿ, RCB ಈ ಸಲ ಮ್ಯಾಚ್ ಗೆಲ್ತು. ನಾವೆಲ್ಲರೂ ಕೊಹ್ಲಿ ಇರ್ತೀವಿ. ಅದ್ರ ಹಿಂದ್ಗಡೆ ಒಬ್ಬರು ದಿನೇಶ್ ಕಾರ್ತಿಕ್ ಇದ್ರು ಅಲ್ವಾ. ಆ ದಿನೇಶ್ ಕಾರ್ತಿಕ್ ಕೆಲಸವನ್ನ ನೀವು ಮಾಡಿದ್ದೀರಿ ಭಾಳ ಅದ್ಭುತವಾಗಿ. ನಾನೊಬ್ಬ ನಿರ್ಮಾಪಕನಾಗಿ ನನಗೆ ಖುಷಿ ಅನ್ನಿಸ್ತು. ನಾನು ನಿರ್ಮಾಣ ಮಾಡಿದಾಗ ರಾಜವರ್ಧನ್ ತರ ಒಬ್ಬರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಿದ್ರೆ ಎಷ್ಟು ದುಡ್ಡು ಉಳಿಸ್ತಾ ಇದ್ದೆ ನಾನು ಅಂತ. ದುಡ್ಡು ಉಳಿಸೋದ್ರಲ್ಲಿ ಮಾತ್ರ ಅಲ್ಲ, ಅಣ್ಣ ಹೇಳ್ದಂಗೆ, ಉಮೇಶ್ ಹೇಳ್ದಂಗೆ ಕಲಾವಿದರನ್ನು ನೋಡಿಕೊಳ್ಳುವಂಥ ರೀತಿ, ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್, ಟೆಕ್ನಿಷಿಯನ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಹೇಳಿದಷ್ಟು ದುಡ್ಡನ್ನು ಸ್ಪಷ್ಟವಾಗಿ ಮನೆಗೆ ತಲುಪಿಸುವಂಥ ಜವಾಬ್ದಾರಿ, ಹೋದ್ಮೇಲೆ ತಲುಪಿದ್ರ ಅಂತ ಕೇಳುವಂಥ ಪ್ರವೀಣ್ ಅವರ ಸಹಕಾರ, ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಉತ್ಪ್ರೇಕ್ಷೆ ಅಲ್ಲ. ಇದು ಇಷ್ಟು ವರ್ಷದ ಸಿನಿಮಾ ಎಕ್ಸ್ಪೀರಿಯನ್ಸ್, ಒಂದು ವಿಶೇಷವಾದ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಪ್ರೊಡಕ್ಷನ್ ಇದು. ಹಾಗಾಗಿ
ಆ ಕಾರಣಕ್ಕಾದರೂ ಈ ಸಿನಿಮಾ ಚೆನ್ನಾಗಿ ಗೆಲ್ಲಬೇಕು. ಸಾಕಷ್ಟು ಪ್ರಾಣಿಗಳ ಫೋಟೋ ಅಲ್ಲಿ ಹಾಕಿದ್ರಿ, ನಿಮಗೆ ಏನಾದ್ರು ಗೆಸ್ ನನಗೆ ನಾನು ಯಾವ ಪ್ರಾಣಿಗೆ ಹೋಗ್ತೀನಿ ಅಂತ ನಿಮಗೆ? ನರಿ, ಕರಿ, ಬೆಕ್ಕು ಎಲ್ಲ ಇದೆ. ನನ್ನ ಪಾತ್ರ ಏನಿರ್ಬೋದು ಅಂತ ಯೋಚನೆ ಇದೆಯಾ? ಒಳ್ಳೆ ಗೆಸ್ ಸರ್. ನನಗೆ ಕತೆ ಹೇಳಿದಾಗ ಸುನಿಲ್ ಅವರು ಡೈರೆಕ್ಟ್ರು ನನಗೆ ಮೊದಲಿಂದ ಕೊನೆವರೆಗೂ ಕತೆ ಹೇಳಿದ್ರು. ನಾನು ಕಾಗೆ ಆಗಲ್ಲ ಅಂತ ಒಂದ್ಸಲ ಆಸೆ, ಒಂದ್ಸಲ ಗೂಬೆ ಆಗಲ್ಲ ಅಂತ ಒಂದು ಆಸೆ, ಕೊನೆ ಪಕ್ಷ ನಾನು ಆಮೆ ಆಗಲ್ಲ ಅಂತ ಒಂದು ಆಸೆ, ಈ ಕಡೆ ಗೋಸಂಬೆ ಆಗಲ್ಲ ಅಂತ ಆಸೆ. ಯಾವ ಪಾತ್ರ ಮಾಡಿದ್ರು ಇದು ನಾನು ರಾಜವರ್ಧನ್ ಸರ್ ಹೇಳಿದೆ, ಸರ್ ಏನಾದರೂ ಮಾಡಿ ಆ ಪಾತ್ರನ ಇದು ಮಾಡ್ಬೋದಾ, ಈ ಪ್ರಾಣಿ ನನಗೆ ಮಾಡಿಸ್ಬೋದಾ ಅಂತ ನಾನು ಅವ್ರನ್ನ ಕೇಳಿದ್ದು ಇದೆ. ಆದರೆ ನಾನು ಇಷ್ಟವಂತ ಪಾತ್ರ ಸಿಕ್ಕಿದೆ. ನನ್ನ ತುಂಬ ಇಷ್ಟದ ಕ್ಯಾಮ್ರಾಮನ್ ನಾಗೇಶ್ ಆಚಾರ್ಯರು, ತುಂಬ ಹಳೆ ಸ್ನೇಹಿತರು, ನಮ್ಮ ಭಾಷಿಕರು, ನಮ್ಮ ಕರಾವಳಿ ಕಡೆಯವರು. ಅವರ ಕೆಲಸ ಭಾಳ ಅದ್ಭುತವಾದ ಕೆಲಸ. ನನ್ನ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿದ್ದಂತಹ ಗುಣ ಸರ್ ಇದರಲ್ಲಿ ಅದ್ಭುತವಾದಂಥದ್ದು ಆರ್ಟ್ ಕೆಲಸ ಮಾಡ್ಕೊಂಡಿದ್ದಾರೆ. ಒಳ್ಳೆ ಮ್ಯೂಸಿಕ್ ಇದೆ, ಭಾಳ ಬ್ಯೂಟಿಫುಲ್ ಪೋಸ್ಟರ್ ಇದೆ. ಸದ್ಯದ ದಿನಗಳಲ್ಲಿ ಬಂದಿರುವಂಥ ಅದ್ಭುತ ಪೋಸ್ಟರ್ಗಳಲ್ಲಿ ಇದು ಒಂದು ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೀನಿ ನಾನು. ಎಲ್ಲರೂ ಸೇರ್ಕೊಂಡುವಂಥ ಗೆಲ್ಲುವಂಥ ಎಲ್ಲ ಲಕ್ಷಣ ಇರುವಂತಹ ಸಿನಿಮಾ. ಈ ತಂಡದಲ್ಲಿ ನಾನು ಕಂಡಿದ್ದು ವಿಶೇಷ ಅಂತ ಹೇಳಿದ್ರೆ ಸಿನಿಮಾ ಬಿಟ್ಟು ಬೇರೊಂದು ಇಲ್ವೇ ಇಲ್ಲ. ಡೈರೆಕ್ಟರ್ ಅಂತೂ ಕುದುರೆಗೆ ಕಟ್ಟಿರ್ತಾನೆ, ಇದು ಕಣ್ಪಟ್ಟಿ ಥರ ಸಿನಿಮಾ 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 ನಮಗೆಲ್ಲ ಡಬ್ ನೋಡಿದೆ, ಅವ್ರಿಗೆ ಸಿನಿಮಾ ನೋಡ್ಕೊಳ್ತಾ ಇರೋ ಬರೀ ಸಿನಿಮಾದ ಬಗ್ಗೆನೇ ಪುಡ್ತಾ ಇರುವಂಥ ಇಡೀ ಟೀಮ್ ಹಾಗೆ ಇತ್ತು. ದೊಡ್ಡ ನಟರ ಜೊತೆ ಒಂದು ನೋಡಿ, ಅಭಿನಯ ಮಾಂತ್ರಿಕ ಕಿಶೋರ್ ಸರ್ ಅವ್ರ ಜೊತೆ ನಿಂತ್ಕೊಳ್ಳೋದೇ ದೊಡ್ಡದ್ದು ವೈಬ್ರೇಷನ್. ನಾನೊಬ್ಬ ಎಕ್ಸ್ಪೀರಿಯನ್ಸ್ ಕಲಾವಿದರಾಗಿ ಹೇಳ್ತಾ ಇದ್ದೀನಿ. ರಮೇಶ್ ಇದ್ರವರು, ಉಮೇಶ್ ಅಣ್ಣ, ಎಲ್ಲ ಕಲಾವಿದರ ಜೊತೆ ಒಂದು ಸೀನು ನಾವು ಆ್ಯಕ್ಟ್ ಮಾಡ್ತೀವಿ. ವೈಬ್ರೇಷನ್ ನನಗೇನಿಸುತ್ತೆ ಒಂದು ಕರೆಂಟ್ ಸಪ್ಲೈ ಆಗುವ ರೀತಿಯಲ್ಲಿ ಇತ್ತು. ನನ್ನ ಕೌಂಟ್ರಿಗೆ ಅವ್ರ ಕೌಂಟ್ರಿಗೆ ನಾನು ವಿಶೇಷವಾದ ಪಾತ್ರದಲ್ಲಿ ನನ್ನನ್ನು ಬಳಸ್ಕೊಂಡಿದ್ದಾರೆ. ನನ್ನ ಗೆಟಪ್ಪನ್ನು ಭಾಳ ಸದುಪಯೋಗ ಮಾಡ್ಕೊಂಡಿದ್ದಾರೆ. ನಾನು ಇಲ್ಲಿವರೆಗೆ ಮಾಡದೇ ಇರುವಂಥ ವಿಶೇಷವಾದ ಪಾತ್ರ, ನಿಮ್ಮ ನಿರೀಕ್ಷೆಗೆ ಬರೆದಂಥ ಪಾತ್ರ. ಕಮಲ್ ಶ್ರೀದೇವಿ ಅದ್ಭುತವಾದಂಥ ಸಿನಿಮಾಗಳ ಪಟ್ಟಿಯಲ್ಲಿ ಸೇರಿಕೊಳ್ಳಿ, ಯಶಸ್ಸನ್ನು ಕಾಣಲಿ. ಸಚಿನ್ ಅವರಿಗೆ ಒಳ್ಳೆ ದುಡ್ಡನ್ನು ತಂದು ಕೊಡಲಿ, ಮತ್ತಷ್ಟು ಮಗದಷ್ಟು ಸಿನಿಮಾಗಳನ್ನ ಅವರು ಮಾಡಲಿ. ಮುಂದಿನ ಸಿನಿಮಾಗಳಲ್ಲೂ ರಾಜವರ್ಧನ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರಲಿ, ನಾವು ಆ್ಯಕ್ಟರ್ ಆಗಿರಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಸಚಿನ್ ಅವ್ರಿಗೆ, ರಾಜವರ್ಧನ್ ಅವ್ರಿಗೆ, ಡೈರೆಕ್ಟರ್ ಸುನೀಲ್ ಅವ್ರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೀನಿ. ಎಲ್ಲರೂ ಸುಮಾರು ಮಾತಾಡ್ಬಿಟ್ಟಿದ್ದಾರೆ, ಏನು ಮಾತಾಡೋಕ್ಕೆ ಯಾರು ಏನು ಉಳಿಸಿಲ್ಲ. ಬಂದವರೆಲ್ಲ ಪಂಚ್ಲೈನೇ ಹೊಡಿತಾ ಇದ್ದಾರೆ. ಇಲ್ಲಿ ನಾವೀಗ ನರ್ವಸ್ ಆಗಿ ಏನು ಮಾತಾಡೋದಪ್ಪ ಅಂತೇಳಿ ನರ್ವಸ್ ಆಗ್ತಾ ಇದೆ. ತುಂಬ ಒಳ್ಳೆಯ ಅನುಭವ ಇತ್ತು. ಕಿಶೋರ್ ಸರ್ ಜೊತೆಗೆ, ರಮೇಶ್ ಇದ್ರ ಅವ್ರ ಜೊತೆಗೆ, ಮಿತ್ರ ಸರ್ ಜೊತೆಗೆ ಮೊದಲನೇ ಸಲ ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ಒಂದು ಒಳ್ಳೆ ಕತೆ ಮುಂಚೆನೇ ಹೇಳಿದರು. ನಾನು ಶ್ರೀನಿವಾಸ್ ಗೌಡ್ರು, ನಾವು ರಾಜವರ್ಧನ್ ಅವ್ರು ಒಟ್ಟಿಗೆ ಜಿಮ್ ಮಾಡ್ತಾ ಇದ್ವಿ. ಅಲ್ಲಿ ಜಿಮ್ಗೆ ಹೋಗಿದ್ದಕ್ಕೆ ಈ ಪಿಕ್ಚರಲ್ಲಿ ಚಾನ್ಸ್ ಸಿಕ್ತು. ಒಂದಿನ ಈ ವರ್ಕೌಟ್ ಮುಗಿಸಿ ಜಾಕೆಟ್ ಹಾಕ್ಕೊಂಡು ಹೊರಗಡೆ ಬರ್ತಾ ಇದ್ದೆ. ರಾಜವರ್ಧನ್ ಅವರು ನನಗೊಬ್ರು ಪೊಲೀಸ್ ಸಿಕ್ಕಿದ್ರು ಅಂತಂದರು. ಏನೋ ಈ ಕಾಕಿ ಬಿಡಂಗೆ ಕಾಣ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಮ್ಮೆಲ್ಲರ ಬೆಂಬಲ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಅದೇ ರೀತಿ ಕಲಾವಿದರಿಗೆ, ನಮ್ಮ ರಾಜ್ ಸರ್ ಆಗಿರಲಿ, ಸುನಿಲ್ ಸರ್, ಸಚಿನ್ ಸರ್, ಎಲ್ರಿಗೂ ನಮಸ್ಕಾರ. ಅದೇ ರೀತಿ ಎಲ್ರಿಗೂ ಥ್ಯಾಂಕ್ ಯು. ಇದು ನನ್ನ ಸಿನಿಮಾ ಜರ್ನಿಯಲ್ಲಿ 2ನೇ ಪ್ರೆಸ್ ಮೀಟ್ ಸರ್. 2ನೇ ಪ್ರೆಸ್ ಮೀಟ್ ಇಷ್ಟು ದೊಡ್ಡ ಪ್ರೊಡಕ್ಷನಲ್ಲಿ, ಇಷ್ಟು ದೊಡ್ಡ ತಾರಾಗಣದ ಮಧ್ಯೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸರ್. ನನ್ನ ಹೆಸರು ಸರ್, ನನ್ನ ಹೆಸರು ಪ್ರವೀಣ್ ಜೈನ್ ಅಂತ. ರಿಯಾಲಿಟಿ ಶೋಸಲ್ಲೆಲ್ಲ ಮಾಡ್ತಾ ಇದ್ದೆ. ಯಾಕಂದರೆ ನಮ್ಮ ಕನಸಾಗಿರುತ್ತೆ ಸಣ್ಣ ವಯಸ್ಸಿಂದ ಇವ್ರ ಜೊತೆ ಮಾಡಬೇಕು, ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಮಾಡಬೇಕು ಅಂತ. ಸುನಿಲ್ ಸರ್ ನನ್ನನ್ನು ಕಳೆದ್ಬಿಟ್ಟು ಹಿಂಗಿಂಗ್ ಪಾತ್ರ ಇದೆ, ರಾಜ್ ಸರ್ ಹೆಸರು ಹೇಳಿದ್ರು. ಅವಾಗ ಅನ್ಕೊಂಡೆ, ರಾಜ್ ಸರ್ ಜೊತೆ ನಾನು ಸಿನಿಮಾ ಮಾಡ್ತಿದ್ದೀನಿ ಅನ್ಕೊಂಡೆ ಫಸ್ಟ್ ಬಂದಾಗ. ಅದಾದ್ಮೇಲೆ ಇಲ್ಲ, ಇವರು
ಪ್ರೊಡಕ್ಷನ್ ಕಡೆಯಿಂದ ಕೆಲಸ ಮಾಡ್ತಿದ್ದಾರೆ. ಸಚಿನ್ ಸರ್ ಅಂತ ನಂಗೆ ಗೊತ್ತಿರಲಿಲ್ಲ, ಹಾನೆಸ್ಟ್ ಆಗಿ ಹೇಳ್ತೀನಿ, ಸಚಿನ್ ಸರ್ ಯಾರು ಅಂತ ಗೊತ್ತಿರಲಿಲ್ಲ. ಅವ್ರ ಜೊತೆ ಜಾಸ್ತಿ ಕಾಂಬಿನೇಷನ್ ಸೀನ್ಸು ಇರಲಿಲ್ಲ, ಬಟ್ ಕ್ಲೈಮ್ಯಾಕ್ಸ್ ಟೈಮಲ್ಲೆಲ್ಲ ಇತ್ತು. ನಂಗನ್ನಿಸ್ತು ಇವರು ಒಳ್ಳೆ ಪಳಗಿರೋರೆ ಅಂತ ಅನ್ನಿಸ್ತು. ಸೊ ಥ್ಯಾಂಕ್ ಯು ಪ್ರೊಡಕ್ಷನ್ಗೆ. ಪರಿಚಯ ಇಲ್ಲದೇನೆ ಕರೆಸಿದ್ರಿ ಸರ್, ಇವಾಗ ಪರಿಚಯ ಇದೆ, ನೆಕ್ಸ್ಟ್ ಬಿಡಬೇಡಿ ನಮ್ಮಂಥವ್ರನ್ನ. ಅದೇ ರೀತಿ ತಾರಾಗಣದ ಬಗ್ಗೆ ಮಾತಾಡಬೇಕಾದ್ರೆ ಕಿಶೋರ್ ಸರ್ ಆಗಿರ್ಬೋದು, ಮಿತ್ರ ಸರ್ ಆಗಿರ್ಬೋದು, ಉಮೇಶ್ ಸರ್ ಆಗಿರ್ಬೋದು, ರಘು ಸರ್ ಆಗಿರ್ಬೋದು, ರಮೇಶ್ ಇಂದ್ರ ಸರ್ ಆಗಿರ್ಬೋದು, ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದು ಒಂದು ನನ್ನ ಭಾಗ್ಯ. ಅದೇ ರೀತಿ ಅವ್ರ ಕಡೆಯಿಂದ ನಾನು ತುಂಬ ಕಲಿಬಹುದು ಅನ್ನುವಂಥ ಆಸೆಯಿಂದ ಕೆಲಸ ಮಾಡಿದೆ. ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ನಾನು ಡಬ್ಬಿಂಗ್ ಮುಗಿಸಿ ತುಂಬಾ ದಿನ ಆಗಿತ್ತು ಸರ್, ಡೈರೆಕ್ಟರ್ ಸರ್ ವಿಷಯ ಗೊತ್ತಿರಲಿಲ್ಲ. ನಿನ್ನೆ ನಾನು ಒಂದು ಇನ್ನೊಂದು ಸಿನಿಮಾ ಡಬ್ಬಿಂಗ್ ಹೋಗಿದ್ದಾಗ ಈ ಸಿನಿಮಾದ ಬಗ್ಗೆ ಮಾತಾಡಿದ್ರು, ಖುಷಿ ಆಯ್ತು. ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ಮಾತಾಡಿದ್ರು ಸರ್, ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿ ಮಾಡಿದಿರ ಅಂತ ಹೇಳಿದ್ರು. ಸೊ ಇದಕ್ಕೆಲ್ಲ ಕಾರಣ ಡೈರೆಕ್ಟರ್ ಸರ್, ಅದೇ ರೀತಿ ರಾಜ್ ಸರ್, ಸಚಿನ್ ಸರ್, ಪ್ರೊಡಕ್ಷನ್ ಹೌಸ್, ಧನ್ಯವಾದಗಳು. ಥ್ಯಾಂಕ್ ಯು. ಸರ್ ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಸ್ಕೂಲ್ಗೆ ಹೋಗೋ ಹುಡುಗ, ಒಂದು SSLC ಅದು ಹಂಗ, ಓಕೆ, 18 ವರ್ಷ, ಇನ್ನೇನು ಯೌವನಕ್ಕೆ ಬರಬೇಕಾಗಿರುವಂತ ಹುಡುಗ. ಆ ಟೈಮಲ್ಲಿ ಓದ್ಬಿಟ್ಟು ಬೇರೆದ್ರ ಬಗ್ಗೆ ತಲೆ ಹೋಗ್ತಾ ಇರುತ್ತೆ. ಸೊ ಆ ತಲೆ ಹೋದಾಗ ಯಾವ ರೂಟ್ ಹಿಡಿತಾನೆ, ಅದರಿಂದ ಎಲ್ಲಿಗೆ ಹೋಗ್ತಾನೆ, ಯಾವ ವಿಷಯದಲ್ಲಿ ಸಿಕ್ಕಾಕೊಳ್ತಾನೆ ಅನ್ನುವಂತಹ ಒಂದು ಸನ್ನಿವೇಶದಲ್ಲಿ ನನ್ನ ಪಾತ್ರ ಹೋಗುತ್ತೆ. ಸೊ ಒಂದಷ್ಟು ನಿಮಿಷ ನನ್ನ ಮೇಲೆ ಏನೋ ಕಾನ್ಸಂಟ್ರೇಷನ್ ಬರುತ್ತೆ, ಅದೇ ನನಗೆ ಖುಷಿ. ಯಾಕಂದ್ರೆ ಬೇರೆ ಸಿನಿಮಾದಲ್ಲಿ ನಾವು ಬಂದಾಗ ಕಾಮಿಡಿ ಆರ್ಟಿಸ್ಟ್ ಅಂದ್ರೆ ಹೀರೋ ಜೊತೆ ಫ್ರೆಂಡ್ ಆಗಿ ಅಥವಾ ಇನ್ನೊಂದೇನೋ ಕಾಮಿಡಿ ಸೀನ್ಸ್ಗೆ ಮಾತ್ರ ಕರ್ಸ್ಕೋತಾರೆ. ಬಟ್ ಇದರಲ್ಲಿ ನನ್ನ ಮೇಲೆ ಒಂದು ಇಷ್ಟು ನಿಮಿಷ ಕಾನ್ಸಂಟ್ರೇಷನ್ ಹೋಗಿ ಏನೋ ಪ್ರಶ್ನೆ ಬೀಳುತ್ತೆ. ಸೊ ಅದಕ್ಕಾಗಿ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಹೊಸಗೆ. ಅದೇ ಸರ್, ನಾನು ಫಸ್ಟ್ ಅನ್ಕೊಂಡಿದ್ದೆ ಆಮೆ ಆಗಿರ್ಬೋದು, ಅಂದ್ರೆ ಸಣ್ಣ ಹುಡುಗ ಅಂತ. ಬಟ್ ಉಮೇಶ್ ಸರ್ ಬಿಡ್ಕೊಡ್ತಾ ಇಲ್ಲ. ನನಗೆ ಇವಾಗ ಕನ್ಫ್ಯೂಷನ್ ಯಾವ್ದಾಗಿರ್ಬೋದು ಅಂತ. ಮೋಸ್ಟ್ಲಿ ಗೂಬೆನೂ ಬಿಟ್ಕೊಡ್ತಾ ಇಲ್ಲ ಇವರು ಮಿತ್ರ. ನನ್ನ ಪ್ರಕಾರ ಬೆಕ್ಕೆ ಆಗಿರ್ಬೇಕು, ಒಂದು ಸ್ವಲ್ಪ ಸ್ಕಿನ್ ಟೋನ್ ಹಂಗೆ ಇದೆ ನಂದು. ಸೊ ಆಗಿರ್ಬೋದಂತ ನಂದೊಂದು ಗೆಸ್. ಹಾಯ್, ನನ್ನ ಹೆಸರು ಕರಣ್ ಆರ್ಯನ್ ಅಂತ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಈ ಸಿನಿಮಾಗೆ ನನ್ನ ಕರೆದ ಚಾನ್ಸ್ ಕೊಡೋದಕ್ಕೆ ರಾಜವರ್ಧನ್ ಅವ್ರಿಗೆ, ಹಾಗೆ ಸಚಿನ್ ಅವ್ರಿಗೆ ಮತ್ತೆ ಸುನಿಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೂ ಸಹ ಈ ಸಿನಿಮಾ ಸಿಕ್ಕಿದ್ದು ಜಿಮ್ಮಿಂದಲೇ, ಅವ್ರ ಥರನೇ. ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಶ್ರೀನಿವಾಸ್ ಗೌಡ್ರ ಜಿಮ್ಗೆ. ಹಾಗೆ ಇದರಲ್ಲಿ ನಾನು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು ರಾಜವರ್ಧನ್ ಬ್ರೋ, ಖಂಡಿತ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ. ಹಾಗೆ ನನಗೊಂದು ಆಸೆ ಇತ್ತು, ಇವ್ರ ಜೊತೆ ಕಿಶೋರ್ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ, ಅದನ್ನು ಸಹ ಈಡೇರಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸುನಿಲ್ ಸರ್, ಇನ್ನೂ ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿ ನಿಮ್ಮ ಟ್ಯಾಲೆಂಟು ಆದಷ್ಟು ಬೇಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾಗೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು ಸಾಂಗಲ್ಲಿ ತುಂಬ ಅದ್ಭುತವಾಗಿ ನನ್ನ ಚೆನ್ನಾಗಿ ತೋರಿಸಿದ್ದೀರಾ, ಥ್ಯಾಂಕ್ ಯು. ಸಚಿನ್ ಬ್ರೋ, ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿ ಇಬ್ಬರು ಗೆಳೆಯರು ನಟರಾಗಿ ನಿರ್ಮಾಪಕರಾಗಿದ್ದೀರಾ, ಥ್ಯಾಂಕ್ ಯು. ಇದೇ ಥರ ಇನ್ನೊಂದಷ್ಟು ನಮ್ಮಂಥ ಕಲಾವಿದರಿಗೆ ಕರೆದು ಅವಕಾಶ ಕೊಟ್ಟು ಮತ್ತೆ ಇನ್ನೊಂದಷ್ಟು ಜನಗಳಿಗೆ ಅನ್ನ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಆಲ್ ದ ಬೆಸ್ಟ್ ಇಬ್ರು ಗೆಳೆಯರಿಗೆ. ಎಲ್ರಿಗೂ ನಮಸ್ಕಾರ, ಜೈ ಗುರುಗಜ್ಜ. ಫಸ್ಟ್ ಆಫ್ ಆಲ್ ನಾನು ರಾಜವರ್ಧನ್ ನನಗೆ, ಪ್ರವೀಣ್ ಸರ್ಗೆ ಮತ್ತು ನಮ್ಮ ಸುನಿಲ್ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಉಮೇಶ್ ಅಣ್ಣ ಆಗಿರ್ಬೋದು, ರಾಘು ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು, ಇವ್ರ ಜೊತೆ ಟ್ರಾವೆಲಿಂಗ್ ಮಾಡೋ ಒಂದು ಅವಕಾಶ ಸಿಕ್ತು. ತುಂಬ ಥ್ಯಾಂಕ್ಸ್ ಅಣ್ಣ. ಯಾಕಂದರೆ ನಮ್ಮಂಥ ಮಿಡಿಲ್ ಕ್ಲಾಸ್ ಹುಡುಗರು ಈ ಥರ ಎಷ್ಟೋ ಜಾಗದಲ್ಲಿ ಹಿಂಗೆ ಕುತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವತ್ತು ಈ ಥರ ದೊಡ್ಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋ ಅವಕಾಶ ಸಿಕ್ಕಿದೆ ಅಂದರೆ ಥ್ಯಾಂಕ್ ಯು ಅಣ್ಣ. ರಾಜವರ್ಧನ್ ಅಣ್ಣ, ಲವ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸಚಿನ್ ಸರ್. ನನ್ನ ಕ್ಯಾರೆಕ್ಟರ್ ಹೆಸರು ಕಾರ್ಟೂನ್ ಅಂದ್ಬಿಟ್ಟು, ಒಂದು ಲಾಡ್ಜಲ್ಲಿ ಮ್ಯಾನೇಜರ್ ಕಮ್ ಓನರು. ಇದಕ್ಕೆ ಮೇಲೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ. ಇವರು ಒಂದು ಇಂಟ್ರೆಸ್ಟಿಂಗ್ ಪಾತ್ರ ಮಾಡಿದ್ದೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾ ಚೆನ್ನಾಗಾಗುತ್ತೆ ಅನಿಸುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಏನು ಟೀಮ್ ಇದೆ ಸುನಿಲ್ ಸರ್ ಜೊತೆ ಮತ್ತು ನಮ್ಮ ರಾಜವರ್ಧನ್ ಬ್ರದರ್ ಜೊತೆ. ಸೊ ಗಜರಾಮ ಮಾಡಿದ್ದೆ. ಸೊ ಆ ಗಜರಾಮ ಮಾಡಿ ಅಲ್ಲಿಂದ ನಮ್ಮ ಈ ಬಾಂಧವ್ಯ ತುಂಬ ಕ್ಲೋಸ್ ಆಗಿ, ಸೊ ಅದೇ ರೀತಿ ಅವ್ರು ಹೇಳಿದರು ಗಜರಾಮ ಮಾಡಿದ್ದಾದಮೇಲೆ ನಮ್ಮ ಇನ್ನೊಂದು ಪ್ರಾಜೆಕ್ಟಲ್ಲಿ ಮಾಡ್ತೀಯ ನೀನು ಅಂತ. ಸೊ ಅದೇ ರೀತಿಯೇ ಗಜರಾಮ ಚಿತ್ರ ಮುಗ್ದಿದ ನಂತರ
ಸೊ ಕಮಲ್ ಶ್ರೀದೇವಿ ಅನ್ನೋ ಮೂವಿಯಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಇಷ್ಟೊಂದು ಜನದ ಸೆಂಟ್ರಲ್ಲಿ, ಸೊ ನಾವೆಲ್ಲ ನಾರ್ಮಲ್ ಆಗಿ ಇರ್ತಿದ್ವಿ, ಫಸ್ಟ್ ಬೇರೆ ಮೂವಿ ಮಾಡಿದ್ವಿ, ಅದ್ರ ಜೊತೆಗೆ ಒಂದು ದೊಡ್ಡ ಪ್ರಾಜೆಕ್ಟು. ಸೊ ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ಥರ ಮಾತನಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಸೊ ಕಿಶೋರ್ ಸರ್ ಜೊತೆ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಒಂದು ನಟನೆ ಮಾಡೋದಕ್ಕೆ ಒಂದು ಮಾತನಾಡೋದಕ್ಕೆ ಒಂಥರ ಖುಷಿ ಆಗ್ತದೆ, ಒಂದು ಕಡೆ ಶಿವರಿಂಗ್ ಸಹ ಆಗ್ತದೆ. ಯಾಕಂತಂದರೆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದಂದರೆ ಒಂಥರ ಖುಷಿ. ಸೊ ಒಂದು ಈ ಮೂವಿಯಲ್ಲಿ ಕೊಟ್ಟಂಥ ಚಾನ್ಸ್ ಕೊಟ್ಟಂತಹ ಸುನೀಲ್ ಸರ್ಗೆ ಮತ್ತು ರಾಜವರ್ಧನ್ ಬ್ರದರ್ಗೆ ಮತ್ತು ಎಲ್ಲ ತಂಡಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷಿತಾ ಬೋಪಯ್ಯ. ಸೊ ಎಲ್ಲರ ಜೊತೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಆ್ಯಂಡ್ ತುಂಬಾ ಖುಷಿ ಆಯಿತು ಇವರೆಲ್ಲರ ಜೊತೆ ವರ್ಕ್ ಮಾಡಿ. ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಜಾಸ್ತಿ ಹೇಳಲ್ಲ, ಬಿಕಾಸ್ ಸಿನಿಮಾ ನೋಡೋವಾಗ ಮಜಾ ಇರಲ್ಲ ಅಂತ. ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಹಾಗೆ ಸ್ಟ್ರಾಂಗ್ ವುಮನ್ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡಿದ್ದೀನಿ. ಹಾಗೆ ಯಾವುದೇ ಒಂದು ಸೀರಿಯಲ್ ಲೈಕ್ ಸಿನಿಮಾ ಫೀಮೇಲ್ ಆರ್ಟಿಸ್ಟ್ ಆದ್ರೂ ಈ ಒಂದು ಪಾತ್ರ ಮಾಡಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಚಾಲೆಂಜಿಂಗ್ ಆಗಿರೋ ಪಾತ್ರ ಮಾಡಬೇಕು ಅಂತಲೇ ಈ ಒಂದು ಸ್ಕ್ರಿಪ್ಟ್ನ ಆಪ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ಸ್ಪೆಷಲಿ ರಾಜ್ ಅವ್ರಿಗೆ, ಪ್ರವೀಣ್ ಸರ್ಗೆ, ಸಚಿನ್ಗೆ, ಹಾಗೆ ನಮ್ಮ ಸುನೀಲ್ ಸರ್ ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಈ ಒಂದು ಪಾತ್ರ ನಂಗೆ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಟೈಮ್ ನಾನು ಡೀಟೇಲ್ ಆಗಿ ಈ ಪಾತ್ರದ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆಗಲೇ ಅವ್ರು ಹೇಳಿದಾಗೆ ನಮ್ಮ ಚರ್ಚೆಗಳು ಇವತ್ತಿಂದಲ್ಲ ಅವತ್ತಿಂದ ಕಾಲೇಜ್ ಡೇಸಿಂದ ಸ್ಟಾರ್ಟ್ ಆಗಿದೆ. ರಾತ್ರಿ ಹಗಲು ಕೆಲಸ ಮಾಡಿರೋದಕ್ಕಿಂತ ರಾತ್ರಿ ಹಗಲು ಚರ್ಚೆ ಮಾಡಿದ್ವಿ. ಆ ಚರ್ಚೆನೇ ಈ ಒಂದು ಅದ್ಭುತ ಪೋಸ್ಟರ್ಗೆ ಕಾರಣ ಆಗಿದೆ. ಅದೇನಿಲ್ಲ, ಈ ಪೋಸ್ಟರ್ ಮಾಡೋದಕ್ಕಿಂತ ಹಿಂದೆನೇ ಅವರೊಂದಿಷ್ಟು ರೆಫರೆನ್ಸ್ಗಳು, ಐಡಿಯಾಸ್ಗಳು ಇಟ್ಕೊಂಡಿದ್ರು. ಎಲ್ಲ ಸಿನಿಮಾನು ಅದೇ ಥರ ಒಂದು ರೆಫರೆನ್ಸ್ ಆಗಲಿ, ಆ ತಂಡ ಮಾಡ್ಕೊಂಡಿರೋ ರಿಸರ್ಚ್ ಏನಿದೆ ಅದೊಂದು ಈ ಅದ್ಭುತ ಡಿಸೈನ್ ಆಗೋದಕ್ಕೆ ಕಾರಣ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ಆ್ಯಂಡ್ ಎಲ್ಲರೂ ಮಾತಾಡಿದ್ದಾರೆ. ಸೊ ನಂದು ಮಾತ್ರವ ಕ್ಯಾಮ್ರಾ ಮಾತಾಡಿದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಟೆಕ್ನಿಕಲಿ ಮಾತಾಡಲಿಕ್ಕೆ ಐ ಥಿಂಕ್ ಐ ಹ್ಯಾವ್ ಡನ್ ಪ್ರಾಪರ್ ಜಾಬ್ ಅದು ಐ ಫೀಲ್ ಸರ್. ಲೊಕೇಶನ್ ಮೈಸೂರು ಆ್ಯಂಡ್ ಬ್ಯಾಂಗ್ಳೂರ್ ಬೇಸಿಕಲಿ. ಮತ್ತು ಎಲ್ಲ ಸೆಟ್ ಹಾಕಿದೆ. ಸೊ ಸ್ವಲ್ಪ ಲೈಟ್ ಅಪ್ಪಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೇವೆ. ಇವರು ಆರ್ಟ್ ಬ್ಯಾಕ್ಗ್ರೌಂಡು, ಸೊ ಹೆವಿ ಡಿಸ್ಕಷನ್ ಇವರೊಟ್ಟಿಗೆ ಜಾಸ್ತಿ ಇತ್ತು ವಿತ್ ಆರ್ಟ್ ಡೈರೆಕ್ಟರ್. ಸೊ ಐ ಥಿಂಕ್ ಒಂದು ಡಿಫ್ರೆಂಟ್ ಟೋನಲ್ಲಿ ಮಾಡುವಂಥಲ್ಲಿ ಚೆನ್ನಾಗಿತ್ತು ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಬದಲಾವಣೆ ಐ ಥಿಂಕ್ ಕ್ವಾಲಿಟಿ ವೈಸ್ ಇಟ್ಸ್ ವೆರಿ ಗುಡ್. ಆ್ಯಂಡ್ ದೇ ಮಿಸ್ಯೂಸ್ ದ ಹೋಲ್ ಥಿಂಗ್ ಆಲ್ಸೋ ಐ ಕ್ಯಾನ್ ಸೇ. ಬಿಕಾಸ್ ಈಗ ಹೇಗಾಗಿದೆ ಅಂದರೆ ಶೂಟ್ ಮಾಡ್ತಾ ಹೋಗ್ಬೋದು, ಎಷ್ಟು ಬೇಕೇ ಶೂಟ್ ಮಾಡ್ಬೋದು. ಮುಂಚೆ ಆಗಿರಲಿಲ್ಲ. ಸೊ ದರ್ ವಾಸ್ ಅ ಲಿಮಿಟೇಷನ್ ಯೂಸಿಂಗ್ ಸ್ಟಾಕ್ ಫುಟೇಜ್ ಎಲ್ಲ. ಸೊ ಇವಾಗ ಹಾಗೆ ಇರಲ್ಲ. ಸೊ ಯು ಕ್ಯಾನ್ ಜಸ್ಟ್ ಶೂಟ್. ಸೊ ದ ಆಪರ್ಚುನಿಟೀಸ್ ಮೋರ್. ಸೊ ಎಲ್ಲರಿಗೂ ಜಾಸ್ತಿ ಆಪರ್ಚುನಿಟಿ ಜಾಸ್ತಿ ಇದೆ ಈಗ. ಸೊ ದಟ್ಸ್ ಅನ್ ಅಡ್ವಾಂಟೇಜ್. ಆ್ಯಂಡ್ ಡಿಸ್ಅಡ್ವಾಂಟೇಜ್ ಇಸ್ ಶೂಟಿಂಗ್ ಮೋರ್. ಯಾ. ಸೊ ಲಿಮಿಟೇಷನ್ ಗೊತ್ತಾಗಲ್ಲ ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ. ನಾವು ತೆಗಿತಾ ಹೋಗ್ಬೋದು ಎಷ್ಟು ಬೇಕಾದ್ರೆ. ಕಲಾವಿದರಿಗೆ ಐ ಡೋಂಟ್ ನೋ, ಐ ಥಿಂಕ್ ದೇ ಶುಡ್ ಅನ್ಸುತ್ತೆ. ನಮಗಂತೂ ಖುಷಿ, ಒಳ್ಳೆದೇ. ಪ್ರೊಡ್ಯೂಸರ್ಗೆ ಕಷ್ಟ. ಎಕ್ಸಾಕ್ಟ್ಲಿ, ದಟ್ಸ್ ದ ಪಾಯಿಂಟ್. ಟೈಮ್ ಇಲ್ಲ, ನಾವು ಫಾಸ್ಟ್ ಟೈಮ್ ಮಾಡಿದ್ದೇವೆ. ಸೊ ನಮಗೆ ಆ್ಯಕ್ಚುಲಿ ಈ ಫಿಲ್ಮ್ ಹೇಗೆ ಹೇಳಿದ್ರೆ ನಾವು ಏನು ಪ್ಲ್ಯಾನ್ ಮಾಡಿ ಅಷ್ಟೇ ಶೂಟ್ ಮಾಡಿದ್ದೇವೆ. ಸೊ ನಮ್ಮ ಡೇಸ್ ಆಗಲಿ ಐ ಥಿಂಕ್ ಎವ್ರಿಥಿಂಗ್ ವಾಸ್ ಪ್ರಾಪರ್. ಸೊ ಇವತ್ತು ಸೆಟ್ ಆಗಿ ಲೈಟಪ್ ಮಾಡಿ ಈ ಥರ ಶಾರ್ಟ್ಸ್ ಈ ಥರ ಫಸ್ಟೇ ಡಿಸೈಡ್ ಆಗಿತ್ತಲ್ಲ. ಸೊ ಎವ್ರಿಥಿಂಗ್ ವಾಸ್ ಡಿಸೈಡೆಡ್ ಆನ್ ಪೇಪರ್ ಫಸ್ಟ್. ಸೊ ಐ ಥಿಂಕ್ ಇಟ್ ವಾಸ್ ಈಸಿ ಆ ಥರ. ನಾಗೇಶ್ ಸರ್ ಬಗ್ಗೆ ಹೇಳಲೇಬೇಕು. ನಾಗೇಶ್ ಸರ್ನ ನಾನು ಒಂದು 15 ವರ್ಷದಿಂದನೇ ಒಂದು ಸಿನಿಮಾ ಸೆಟ್ಟಲ್ಲಿ ನಾನು ಆ್ಯಸ್ ಎ ಫ್ಯಾನ್ ಆಗಿ ಹೋಗಿ ಮೀಟ್ ಮಾಡಿದ್ದೀನಿ. ನನ್ನ ಒಲವಿನ ಬಣ್ಣ ಅಂತ ಒಂದು ಶೂಟ್ ಮಾಡ್ತಿದ್ರು. ಅವತ್ತು ಫಸ್ಟ್ ಡಿಜಿಟಲ್ ನೀವು ಹೇಳಿದ ತಕ್ಷಣ ನಂಗೆ ನೆನಪಾಯಿತು. ಒಂದು ವೈಪರ್ ಅಂತ ಕ್ಯಾಮ್ರಾ ಬಂದಿತ್ತು. ಆ ಕ್ಯಾಮ್ರಾ ಹೇಗಿದೆ ಅಂತ ನೋಡಬೇಕು ಅಂದ್ಬಿಟ್ಟು ನಾವು ಆರ್ಟ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಿದ್ದಕ್ಕಿಂತ ಅವತ್ತು ಹೋಗಿ ನಿಂತ್ಕೊಂಡು ಇಡೀ ಸಿನಿಮಾನ ಶೂಟ್ ನಾನು ನೋಡಿದ್ದೆ. ಅದು ಸರ್ ಗೊತ್ತಿಲ್ಲ ಮೇ ಬಿ ಅದು. ಸೊ ಅದಾಗಿ ಅದಾದಮೇಲೆ ಒಂದು 10-15 ಇಯರ್ಸ್ ಆದಮೇಲೆ 12 ಇಯರ್ಸ್ ಆದಮೇಲೆ ಜೊತೆಗೆ ಸಿನಿಮಾ ಮಾಡೋಂಥ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂತೋಷ್ ಅಷ್ಟೇ, ನನ್ನ ಜೂನಿಯರ್ ಆಗಿದ್ರು ಸಂತೋಷ್ CKP.
ಎಲ್ಲ ತುಂಬ ದೊಡ್ಡ ಟ್ಯಾಲೆಂಟ್ಸ್ಗಳು. ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಿರೋರು ಇವತ್ತು KGF ಮಾಡ್ತಿದ್ದಾರೆ, ಕಾಂತಾರ ಮಾಡ್ತಿದ್ದಾರೆ. ಯಾರೂ ಅಷ್ಟು ಈಸಿಯಾಗಿ ಕೊಡಲ್ಲ. ಇವತ್ತು ಕಲೆ ಇದ್ದವನಿಗೆ ಮಾತ್ರ ಬೆಲೆ ಅನ್ನೋದು ನಾನು ತುಂಬ ಅಚ್ಚುಕಟ್ಟಾಗಿ ನಂಬ್ತೀನಿ. ಸೊ ಇವರೆಲ್ಲ ನಮ್ಮ ಮುಂದಿನ ಅಸೆಟ್ಸ್ಗಳು. ತುಂಬ ಅದ್ಭುತವಾಗಿ ಮಾಡ್ತಾರೆ. ಯಾಕಂದರೆ ಜಸ್ಟ್ ಒಂದು ಪೋಸ್ಟರು, ಒಂದು ಹೀರೋ ಹೀರೋಯಿನ್ ಫೋಟೋ ಹಾಕಿ ಒಂದು ಕ್ರಾಪ್ ಮಾಡಿ ಕಳಿಸ್ಬಿಡೋದಲ್ಲದೆ ಪ್ರತಿಯೊಂದು ಹಂತದಲ್ಲೂ ಕಾಲ್ ಮಾಡ್ತಾರೆ, ಕೇಳ್ತಾರೆ, ತುಂಬ ಡಿಸ್ಕಷನ್ ಆಗುತ್ತೆ. ಇವ್ರದ್ದು ಇಡೀ ಒಂದು 7-8 ಜನ ಟೀಮ್ ಇದೆ. ಇವರು ಸಂತೋಷ್ ನಾವೆಲ್ಲ ಮಾನಿಟರ್ ಮಾಡ್ತಿರ್ತಾರೆ, ಎಲ್ಲಿದ್ರು ಮಾನಿಟರ್ ಮಾಡ್ತಾರೆ. ಸೊ ಇವರೆಲ್ಲರದ್ದು ಹಾರ್ಡ್ ವರ್ಕಿಂದನೇ ಈ ಪೋಸ್ಟರ್ ಆಗಿರ್ಬೋದು ಇಷ್ಟು ಮಾತಾಡ್ತಿರೋದು. ಯಾಕಂದರೆ ನಾವು ಒಂದು ಹೀರೋ ಹೀರೋಯಿನ್ ಫೋಟೋ ಬಿಡ್ಬೋದಾಗಿತ್ತು. ಸೊ ಕಂಟೆಂಟ್ ವೈಸ್ ಈ ಸರಿ ಮಾಡಬೇಕು ಅಂತ ಒಂದು ಡಿಸ್ಕಷನ್ ಇತ್ತು, ಅದಕ್ಕೋಸ್ಕರನೇ ಈ ಥರದ್ದು. ಇದಕ್ಕಿಂತ ಒಂದು ಎಕ್ಸ್ಟ್ರಾಡಿನರಿ ಫೋಟೋ, ಒಂದು ಪೋಸ್ಟರ್ ಪ್ಲಾನ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅದನ್ನು ರಿವೀಲ್ ಮಾಡ್ತೀವಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನಮ್ಮ ಅಂದರೆ ಆ್ಯಸ್ ಎ ಮ್ಯೂಸಿಷಿಯನ್ ಮೋರ್ ದೆನ್ 15 years ಆಯಿತು. ಆ್ಯಸ್ ಎ ಮ್ಯೂಸಿಕ್ ಪ್ರೊಡ್ಯೂಸರ್, ಮೋಸ್ಟ್ಲಿ ವರ್ಕಿಂಗ್ ವಿತ್ ಲಾಟ್ ಆಫ್ ಪೀಪಲ್. ಇದು ನಾಗೇಶ್ ಸರಿಂದ ರಾಜ್ ಬ್ರದರ್ ಪರಿಚಯ ಆದರು. ಸೊ ಆಲ್ಮೋಸ್ಟ್ ಒಂದು 4-5 years ಬ್ಯಾಕ್ ವಿ ಮೆಟ್ ಆ್ಯಂಡ್ ವಿ ಹ್ಯಾಡ್ ಲಾಟ್ ಆಫ್ ಪ್ಲ್ಯಾನ್ಸ್. ಸೊ ಫೈನಲಿ ಇದು ದ ಒನ್ ಬೆಸ್ಟ್ ಥಿಂಗ್ ಐ ಹ್ಯಾವ್ ಸೀನ್ ಅಂದರೆ ಒನ್ಸ್ ಪ್ಲ್ಯಾಂಡ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸಿಕ್ಯೂಷನ್, ಒಂಥರ ಎಕ್ಸಿಕ್ಯೂಷನ್ ಮಸಲ್ಲೇ ಇಟ್ ಈಸ್ ವೆರಿ ಡಿಫ್ರೆಂಟ್. ಕಂಟಿನ್ಯೂಸ್ಲಿ ವಿ ಆರ್ ಆಲ್ ವರ್ಕಿಂಗ್. ಆ್ಯಂಡ್ ಸುನಿಲ್ ಸರ್ ಇರ್ಬೋದು, ಸಚಿನ್ ಸರ್ ಇರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಮ್ಯೂಸಿಕಲಿ ಇಟ್ಸ್ ಮೋರ್ ದೆನ್ ಎನಿಥಿಂಗ್ ಚಾಲೆಂಜ್ ಏನಂದರೆ ಎಲ್ಲ ತುಂಬ ಅಂದರೆ ಏನು ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್, ವೆರಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿ. ಸೊ ಇಲ್ಲಿ ಎಲ್ಲಿ ಸ್ಕೋರ್ ಇಡ್ದೇನೆ ನೋಡ್ಬೇಕಾದ್ರೆ ಇಟ್ ಇಸ್ ವೆರಿ ವೆರಿ ಅಪ್ಲಿಫ್ಟಿಂಗ್. ಸೊ ಅದಕ್ಕೆ ಸ್ಕೋರ್ ಮಾಡೋದು ಇಟ್ಸ್ ಅಂದರೆ ಇಟ್ಸ್ ಎಕ್ಸ್ಟ್ರೀಮ್ ಚಾಲೆಂಜಿಂಗ್. ಆ್ಯಂಡ್ ವರ್ಕಿಂಗ್ ವಿತ್ ದಿಸ್ ಟೀಮ್ ಇಟ್ ಸೆಲ್ಫ್ ವಾಸ್ ಗ್ರೇಟ್ ಆಪರ್ಚುನಿಟಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಚಿನ್ ಅವ್ರಿಗಾಗಿರ್ಬೋದು ಆ್ಯಂಡ್ ರಾಜವರ್ಧನ್ ಆಗಿರ್ಬೋದು. ಕೆಲವು ದಿನದ ಹಿಂದೆ ನಾನು ರಾಜವರ್ಧನ್ ಅವ್ರನ್ನ ಮೀಟ್ ಆದೆ. ಸೊ ನನಗೆ ಅವ್ರದ್ರಲ್ಲಿ ಪ್ಯಾಷನ್ ಇಷ್ಟ ಆಯಿತು. ಸೊ ಅವ್ರು ಒಂದೇ ಮಾತು ಹೇಳಿದ್ದು, ನಾವು ಓವರ್ಸೀಸಲ್ಲಿ ಏನು ಮಾಡ್ಬೋದು. ಸೊ ಇದೇ ಕಾರಣಕ್ಕೋಸ್ಕರನೇ ನಾನು ಕೆಲವು ತಿಂಗಳ ಹಿಂದೆ ಇದೇ ಸ್ಟೇಜಲ್ಲಿ ನಾವು ಗಂಧದ ಗುಡಿ ಪ್ರಶಸ್ತಿ ಅಂತ ಒಂದು ದೊಡ್ಡ ಕನ್ನಡದ ಒಂದು ಅತಿ ದೊಡ್ಡ ಕಾರ್ಯಕ್ರಮನ ದುಬೈಯಲ್ಲಿ ಮಾಡಿದ್ದೆ ಫೆಬ್ರವರಿಲಿ. ಅದು ಪ್ರೆಸ್ ಮೀಟು ಇಲ್ಲೇ ಮಾಡಿದ್ದು. ಅನೇಕರು ಬಂದಿದ್ರಿ, ಮನು ಸರ್ ನೀವೆಲ್ಲ ಇದ್ರಿ. ಸೊ ನನ್ನ ಉದ್ದೇಶ ಇದ್ದಿದ್ದಂದರೆ ಕನ್ನಡ ಸಿನಿಮಾಗಳು ದುಬೈಗೆ ಬರಬೇಕು. ನಾಟ್ ಓನ್ಲಿ ದುಬೈ, ಅಟ್ಲೀಸ್ಟ್ ಗಲ್ಫ್, ಎಂಟೈರ್ ಗಲ್ಫ್ ಕವರ್ ಮಾಡಬೇಕು ಅಂತೇಳಿ ಈಗಾಗಲೇ ಅನೇಕ ಚಿತ್ರಗಳು, ದೊಡ್ಡ ದೊಡ್ಡ ಸಿನಿಮಾ ಆಗಿರ್ಬೋದು, ಕಾಟೇರ ಆಗಿರ್ಬೋದು, ಬ್ಯಾಡ್ ಮ್ಯಾನರ್ಸ್ ಆಗಿರ್ಬೋದು, ಅನೇಕ ಚಿತ್ರಗಳು ಮಾಡಿಕೊಂಡು ಬಂದಿದ್ದೀನಿ. ಸೊ ನಮ್ಗೆ ಇಲ್ಲಿ ಥರ ಅಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು, ಆಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು ತುಂಬ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾವು ಕೇರ್ಫುಲ್ಲಾಗಿ ಪ್ರತಿಯೊಂದನ್ನು ಚೆಕ್ ಮಾಡಿನೇ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಅದಕ್ಕೋಸ್ಕರ ನಾನೇ ಒಂದು ಸ್ವಂತ ಓವರ್ಸೀಸ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಲೈಸೆನ್ಸ್ ಡಿಸ್ಟ್ರಿಬ್ಯೂಷನ್ ಫಾರ್ ಎಂಟೈರ್ ಗಲ್ಫ್ ತಗೊಂಡು ಅಫಿಷಿಯಲ್ ಆಗಿ ಇವಾಗ ನಾವು ಮಾಡ್ತಾ. ಅದಕ್ಕೆ ಈ ಮುಖಾಂತರ ನಾನು ಹೇಳೋದಂದರೆ ಕನ್ನಡ ಚಿತ್ರನ ನಾವು ಅತಿ ಹೆಚ್ಚು ಅಲ್ಲಿ ರಿಲೀಸ್ ಮಾಡಬೇಕು. ಪ್ರಮೋಷನ್ಸ್ ಆಗಲಿ ಅಥವಾ ಎನಿಥಿಂಗ್, ಈ ಥರ ಟೀಸರ್ ಲಾಂಚ್ ಆಗಿರ್ಬೋದು, ಪ್ರಮೋಷನಿಗೆ ಆಡಿಯೋ ಲಾಂಚ್ ಆಗಿರ್ಬೋದು, ನಾವು ಅಲ್ಲಿ ಮಾಡಿ ನಮ್ಮ ಕನ್ನಡದ ಒಂದು ಶಕ್ತಿ ಏನಿದೆ ಅದನ್ನು ನಾವು ಒಟ್ಟಾಗಿ ತೋರಿಸ್ಬೇಕು ಅನ್ನೋ ಒಂದೇ ರೀಸನ್ಗೋಸ್ಕರ ನಾನು ಅದಕ್ಕೆ ಅಫಿಷಿಯಲ್ ಆಗಿ ಲೈಸೆನ್ಸ್ ತೊಗೊಂಡು ಮಾಡೋಣ ಅಂತ ಅಂದಾಗ. ಸೊ ಈಗ ಆಲ್ರೆಡಿ ಅನೇಕ ನಿರ್ಮಾಪಕರು, ಡೈರೆಕ್ಟರ್ಗಳು ಆಲ್ರೆಡಿ ಇಲ್ಲ ಮಾಡೋಣ ಅಂತೇಳಿ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾನು ರಾಜವರ್ಧನ್ ಅವ್ರು ಮೀಟ್ ಆದಾಗ ನನಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದೇನಂತಂದರೆ, ಪೋಸ್ಟರ್ ನೋಡಿದಾಗಲೇ ನನಗೊಂದು ಇದೇನೋ ಒಂದು ಡಿಫ್ರೆಂಟ್ ಕಂಟೆಂಟ್ ಇದೆ, ಸಮಥಿಂಗ್ ಇಂಟ್ರೆಸ್ಟ್ ಇದೆ ಅಂತ ಒಂದು ಖುಷಿ ಆಯಿತು ನನಗೆ. ಈ ಥರ ಒಂದು ಟೀಮು, ಒಂದು ಯಂಗ್ಸ್ಟರ್ಸ್ ಟೀಮ್ ಎಲ್ಲ ಸೇರಿ. ಸೊ ನಮ್ಗೆ ಈ ಥರ ಸಪೋರ್ಟ್ ಸಿಕ್ಕರೆ ನಾವು ಕೂಡ ಬರೀ ಗಲ್ಫ್ ಅಲ್ಲ, ಎಂಟೈರ್ ಓವರ್ಸೀಸ್, ಈವನ್ ಅಮೇರಿಕಾ ಆಗಿರ್ಬೋದು, ಯುರೋಪ್ ಕಂಟ್ರೀಸ್ ಆಗಿರ್ಬೋದು, ಎಲ್ಲ ಕಡೆ ನಾವು ಕನ್ನಡ ಸಿನಿಮಾಗಳನ್ನ ಬರೀ ದೊಡ್ಡ ಸಿನಿಮಾ ಅಂತಲ್ಲ, ಪ್ರತಿಯೊಂದು ಸಿನಿಮಾನು ಕನ್ನಡ ಸಿನಿಮಾಗಳು ಬೇರೆ ಬೇರೆ ಕಂಟ್ರಿಗೆ ಹೋಗಬೇಕು ಅನ್ನೋದೇ
ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ಸಂಸ್ಥೆನ ಹುಟ್ಟಾಕಿ ಈ ಸಂಸ್ಥೆ ಮುಖಾಂತರ ನಾವು ಕನ್ನಡ ಸಿನಿಮಾಗಳನ್ನೇ ಮೇಯ್ನ್ ಆಗಿ ಪ್ರಮೋಟ್ ಮಾಡ್ತಾ ಇರೋದು. ಇದಕ್ಕೆಲ್ಲ ನಿಮ್ಮ ಬೆಂಬಲ ಇರಬೇಕು ಅಂತ ಕೇಳ್ಕೊತಾ ಮತ್ತೊಮ್ಮೆ ಇಡೀ ಎಲ್ಲ ಆರ್ಟಿಸ್ಟ್ಗಳಿಗಾಗಿರ್ಬೋದು, ರಾಜವರ್ಧನ್ ಅವ್ರಿಗೆ, ಸಚಿನ್ ಅವ್ರಿಗೆ, ಆಮೇಲೆ ಡೈರೆಕ್ಟರ್ ಅವ್ರಿಗೆ ಎಲ್ಲರಿಗೂ ನಾನು ಒಳ್ಳೇದಾಗಲಿ. ಈ ಸಿನಿಮಾ ಖಂಡಿತ ನಾವು ದುಬೈಯಲ್ಲಿ ಇದನ್ನು ಒಂದು ದೊಡ್ಡ ಸ್ಪೆಷಲ್ ಶೋ ಮಾಡಿ ನಮ್ಮ ಆರ್ಟಿಸ್ಟ್ಗಳನ್ನೆಲ್ಲ ಅಲ್ಲಿ ಕರ್ಕೊಂಡು ಬಂದು ಒಂದು ಒಳ್ಳೆ ರೀತಿಯಲ್ಲಿ ನಾವು ಪ್ರಮೋಷನ್ ಮಾಡೋಣ ಅಂತ ನಿಮ್ಮ ಮುಖಾಂತರ ಹೇಳ್ತೀನಿ. ಥ್ಯಾಂಕ್ ಯು.